एक्सक्यूज मी, कहिए। भुवन की सिर्फ 2 ही पेंटिंग्स है, मुझे और पेंटिंग्स की जरूरत है। ओह सॉरी सर, आजकल भुवन्स के पेंटिंग्स के फैंस ज्यादा हो गए हैं। अरे और डिमांड भी ज्यादा हो गया है। ठीक है, हम उनके जितने भी पेंटिंग्स मंगवाते हैं बहुत जल्दी सेल हो जाते हैं। ओ अच्छा, तो इन्हें पैक कीजिए। ओके ठीक है साहब, 1 मिनट। भुवन की पेंटिंग सब खत्म हो गया है। देखो, पैसा ज्यादा हो तो भी फिक्र नहीं, पेंटिंग्स जल्दी भेजिए प्लीज। एक्सक्यूज मैडम, आकर वैसे ही लौट रहे हैं? मुझे भी भुवन के ही पेंटिंग्स चाहिए थे, लेकिन आप फोन पर बोल रहे थे ना भुवन की पेंटिंग्स खत्म हो गए, इसलिए मैं जा रही थी। और भी अच्छा पेंटिंग्स है, देखिए मैडम। नो थैंक्स, मुझे उनके ही पेंटिंग्स चाहिए बिकॉज मैं उनकी बहुत बड़ी फैन हूँ। आप एक काम कीजिए मैडम, आपका कांटेक्ट नंबर मुझे दीजिए, अगले हफ्ते पेंटिंग्स आएगा, मैं आपको इन्फॉर्म करूंगा। ठीक है, थैंक यू मैडम। थैंक यू। ಸರ್, ಡೆಲ್ಲಿಯಿಂದ ಬಾಸ್. हाँ करण जी बोलिए। देवराज जी, हमारी 500 गैलरी की भुवन की सारी पेंटिंग सोल्ड आउट हो चुकी है, इसीलिए मैंने आपको एडवांस में 1 वीक पहले ही आपको ऑर्डर दिया था, लेकिन आपने अभी तक नहीं भेजा। सॉरी, माफ कीजिए करण जी, वो मिस्टर देवराज, यहाँ पे भुवन के पेंटिंग्स के कस्टमर्स दिन बर दिन बढ़ते जा रहे हैं। मैंने बहुत सारे ऑर्डर लिया हूँ, इसलिए आपने कितना जल्दी हो सके उतना जल्दी भेज दीजिए। सॉरी करण जी, एक छोटा सा प्रॉब्लम हुआ, उसको क्लियर करके मैं पेंटिंग भेज दूंगा। पिछले बार भी आपने यही कहा था। नहीं, इस हफ्ते मिस नहीं होगा, मैं वादा करता हूँ। हेलो करण जी। The number you are trying to reach is currently not reachable. Please try again later. ಈ ಪೇಂಟಿಂಗ್ ನೋಡಿ, ನಿಮ್ಮಷ್ಟೇ ಅಂದವಾಗಿ, ನಿಮ್ಮಷ್ಟೇ ಚಂದವಾಗಿ ಬ್ಯೂಟಿಫುಲ್ ಆಗಿದೆ. ಕುರಿ ಹತ್ರ ಬರ್ತಾ ಇದೆ. ಈ ಬ್ಯೂಟಿಫುಲ್ ಆಗಿರೋ ಪೇಂಟಿಂಗು ನಿಮ್ಮಂಥ ಬ್ಯೂಟಿ ಇರೋ ನಿಮ್ಮನೆ ಬೆಡ್ರೂಮಲ್ಲಿ ಇದ್ರೇನೆ ಚಂದ. ರಿಂಗ್ ಆಗ್ತಾ ಇದೆ, ಪಿಕ್ ಮಾಡೋ ರಾಜಾ. ಹಾ, ನಾನು ಎಲ್ಲಿದ್ದೆ? ನಮ್ ಬೆಡ್ರೂಮ್ ಅಲ್ಲಿ ಇದ್ರೇನೆ ಚಂದ. ರಿಂಗ್ ಆಗ್ತಾ ಇರೋದು ನಂದಲ್ಲ ರಾಜಾ, ನಿಂದು. ಏನೋ ಮೊಬೈಲು. ಓ ಬಾಸ್, ಎಕ್ಸ್ಕ್ಯೂಸ್ ಮೀ. ಓಕೆ. ಗುಡ್ ಮಾರ್ನಿಂಗ್ ಬಾಸ್. ಏನಪ್ಪಾ ನಿನ್ ಫ್ರೆಂಡ್ ಭುವನ್ ನನ್ ಫೋನ್ ಪಿಕ್ ಮಾಡ್ತಿಲ್ಲ? ಹಾಗೇನಿಲ್ಲ ಸರ್, ವೀಕೆಂಡ್ ಅಲ್ಲಿ ಫಸ್ಟ್ ಸೋಲೋ ಎಕ್ಸಿಬಿಷನ್ ಇದೆ, ಆ ಕೆಲಸದಲ್ಲಿ ಬಿಸಿ ಇದೇನೆ ಅನ್ಸುತ್ತೆ. ಫೋನ್ ಪಿಕ್ ಮಾಡಕ್ ಆಗದೆ ಇರುವಷ್ಟು ಬಿಸಿ ಆಗೋದ್ನಾ? ನಮ್ಮ ಅಗ್ರಿಮೆಂಟ್ ಕಂಟಿನ್ಯೂ ಮಾಡೋದ್ರ ಬಗ್ಗೆ ಏನಾದ್ರು ಮಾತಾಡದ್ನಾ? ಹಾ ಸರ್, ಇನ್ಮೇಲೆ ಯಾವ ಕಂಪ್ನಿಗೂ ಕೆಲಸ ಮಾಡಲ್ವಂತೆ, ಸ್ವಂತ ಗ್ಯಾಲರಿ ಓಪನ್ ಮಾಡ್ತೀನಿ ಅಂತ ಹೇಳ್ತಿದ್ದ. ಅದಕ್ಕೋಸ್ಕರ ಅಗ್ರಿಮೆಂಟ್ನ ಕಂಟಿನ್ಯೂ ಮಾಡಕ್ಕಾಗಲ್ಲ ಅಂತ ಬಾಸ್ಗೆ ಹೇಳ್ಬಿಡು ಅಂತ ಹೇಳ್ತಿದ್ದ. ಓ, ಅವನ್ ಅಷ್ಟೊಂದು ದೊಡ್ಡವನಾಗ್ಬಿಟ್ನಾ? ಸ್ಕೂಲಲ್ಲಿ ಮಕ್ಕಳಿಗೆ ಕುರಿ ಕೋಳಿ ಕೊಕ್ರೆ ಚಿತ್ರ ಬಿಡಿಸ್ತಿದ್ದವನಿಗೆ ವರ್ಕ್ ಕೊಟ್ಟು ಅವನ್ ಪೇಂಟಿಂಗ್ಸ್ಗೆ ಮಾರ್ಕೆಟ್ ಕ್ರಿಯೇಟ್ ಮಾಡ್ದವನೇ ನಾನು. ಇವತ್ ನನಗೆ ವರ್ಕ್ ಮಾಡ್ಕೊಡಲ್ವಂತ? ಅದು ಅಲ್ದೆ ಸೋಲೋ ಎಕ್ಸಿಬಿಷನ್ ಬೇರೆ ಮಾಡ್ತಾವನಾ? ಮಾಡ್ಲಿ, ನಾನು ನೋಡ್ತೀನಿ. ಕಲರ್ ಪೇಂಟಿಂಗ್ಸು. ಏನೈತೆ ಮಚ್ಚ, ನಾವು ಪೋಟ್ಕೊಳಕೋಗೋ ಗುಡ್ಡ, ಪಾಚ್ಕೊಳಕ್ ಹೋಗೋ ಅಡ್ಡ, ಇದು ನೋಡ್ತಾ ಇದ್ರೆ ಅಲ್ಲಾಡ್ಸ ಸಿಗ್ಬೇಕನ್ಸ್ತೈತೆ ಮಚ್ಚ. ಲೋ, ಏನ್ರು ನೋಡ್ತಾ ಇದ್ದೀರಾ? ಶುರು ಹಚ್ಕೊಳ್ರಿ. ಯಾರು ನೀವೆಲ್ಲ? ಓಡಿರೋ.
ಇವತ್ತು ಯಾವ ದಿವಸ ಅಂತ ಭುವನ್ ಗೊತ್ತಿಲ್ವಾ? ಮೋಸ್ಟ್ಲಿ ಅವ್ರಿಗೆ ನೆನಪಿಲ್ಲ ಅನ್ಸತ್ತೆ. ಅದೇ ನಾಳೆ ನಡಿಬೇಕಾಗಿದ್ದು ಫಸ್ಟ್ ಎಕ್ಸಿಬಿಷನ್ ಕ್ಯಾನ್ಸಲ್ ಆಯ್ತಲ್ವಾ, ಅದಕ್ಕೆ ಅವನು ಬೇಜಾರಲ್ಲಿರ್ಬೋದು. ಇರಿ, ನಾನೇ ಕರ್ಕೊಂಡು ಬರ್ತೀನಿ. ಬೇಡ ವರ್ಧನ್, ಅವ್ರಿಗೆ ಬೇಜಾರಾದಾಗ ಈ ಥರ ರೂಮಿಗೆ ಸೇರ್ಕೋತಾರೆ. ಅವ್ರಿಗೆ ಸಮಾಧಾನ ಆದಾಗ ಅವರೇ ಬರ್ತಾರೆ. Many more happy returns of the day, Sudha. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಟೆನ್ಷನಲ್ಲಿ ನನ್ನ ಬರ್ತ್ಡೇನ ಮರ್ತು ಹೋಗಿದ್ದೀರಾ ಅನ್ಕೊಂಡಿದ್ದೆ. ಮರ್ತು ಬಿಡೋದಾ? ನಿನ್ನ ಬರ್ತ್ಡೇಗೆ ನಾನು ವಿಶ್ ಮಾಡೋದು ಮಿಸ್ ಆದ್ರೆ ಅದಕ್ಕೇನರ್ಥ ಗೊತ್ತಾ? ಏನರ್ಥ? ಈ ಜೀವ ಈ ಭೂಮಿಯಿಂದ. ಹಲೋ ಮಿಸ್ಟರ್ ಅಂಡ್ ಮಿಸ್ಸಸ್ ಭುವನ್, ನೀವಿಬ್ರು ರೊಮ್ಯಾನ್ಸ್ ನ ಆಮೇಲೆ ಇಟ್ಕೊಳ್ಳಿ. ಮೊದಲು ಕೇಕ್ ಕಟ್ ಮಾಡಿ. ಹೊಟ್ಟೆ ಕವ ಕವ ಅಂತಿದೆ. ಏನ್ ಚಿಟ್ಟು? ಹೌದಮ್ಮ, ಪಾಪ ಕೇಕ್ ವೇಟ್ ಮಾಡ್ತಿದೆ, ಬೇಗ ಕಟ್ ಮಾಡಮ್ಮ. ಕಟ್ ಮಾಡು ಸುಧಾ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಸುಧಾ. ಸ್ಮಾಲ್ ಗಿಫ್ಟ್ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್. ನೋಡ್ ಭುವನ್, ಹಾ, ನೀವಿಬ್ರು ಗಂಡ ಹೆಂಡತಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ನನಗೆ ಚಿಂಟುಗ್ ಮಾತ್ರ ನೀವು ಪಾರ್ಟಿ ಕೊಡ್ಲೇಬೇಕು. ಏನ್ ಚಿಂಟು? ಎಸ್ ಅಂಕಲ್. ಎಸ್. ನನ್ನ ಸ್ವೀಟ್ ಆರ್ಟ್ ಬರ್ತ್ಡೇಗೆ ಪಾರ್ಟಿ ಏನು, ಔಟಿಂಗೇ ಹೋಗೋಣ. ಬಾಲೆ ಹುಣ್ಣಿಮೆ ನವ್ವಾಲೆ ಹುಣ್ಣಿಮೆ, ಸಾಲುಗಳ ಹಾಡಲು ಸಾಲುಗಟ್ಟಿದೆ. ಈ ಕಣ್ಣುಗಳ ನೋಟವು ಕಮಾನು ಕಟ್ಟಿದೆ. ಬಾಲೆ ಹುಣ್ಣಿಮೆ ನವ್ವಾಲೆ ಹುಣ್ಣಿಮೆ, ಸಾಲುಗಳ ಹಾಡಲು ಸಾಲುಗಟ್ಟಿದೆ. ಈ ಕಣ್ಣುಗಳ ನೋಟವು ಕಮಾನು ಕಟ್ಟಿದೆ. ಅಂತರ ಇಲ್ಲದೆ ಆಂತರ್ಯ ನೋಡೋಣ, ರಸಗಳಿಗೆ ರಚಿಸೋಣ, ಒಳಗೆ ರುಚಿಸೋಣ. ಪ್ರೇಮವ ಕಾಯೋರ್ಯಾರು ಪ್ರೇಮದ ವಿನಃ. ತಾಂಬೂಲ ಒಂದೇನೆ, ತಪ್ಪಲ್ಲು ಒಂದೇನೆ, ತಪ್ಪನ್ನು ಮೀರಿದ ಹಂಬಲವು ಒಂದೇನೆ. ಚುಂಬಕವು ಒಂದೇನೆ, ಚುಂಬನವು ಒಂದೇನೆ, ಕಲ್ಪನೆಯು ಒಂದೇನೆ, ಕಂಪನವು ಒಂದೇನೆ. ಸ್ವರ್ಗಕ್ಕೆ ಕೂದಲೆಳೆ ಅಂತರದಲ್ಲಿ, ಮನಸ್ಸು ಮಗುವಿನ ಹಾಗೆ ನಗರಿ. ಪ್ರೇಮಿ ಹೆಚ್ಚೋ ಭೂಮಿ
ದೇವರು ನಿರ್ಧರಿಸಲಿ. ಬಾಲೆ ಹುಣ್ಣಿಮೆ ತಪ್ಪಾಲೆ ಹುಣ್ಣಿಮೆ ಸಾಲುಗಳ ಹಾಡಲು ಸಾಲುಗಟ್ಟಿದೆ. ಬಾಲೆ ಹುಣ್ಣಿಮೆ ತಪ್ಪಾಲೆ ಹುಣ್ಣಿಮೆ ಸಾಲುಗಳ ಹಾಡಲು ಸಾಲುಗಟ್ಟಿದೆ. ಈ ಕಣ್ಣುಗಳ ನೋಟವು ಕಮಾನು ಕಟ್ಟಿದೆ. ಏ ಭುವನ್, ಅಲ್ಲಿ ನೋಡು, ಏನೋ ಗಲಾಟೆ ನಡೀತಾ ಇದೆ. ರೀ ಯಜಮಾನ್ರೆ, ಹೇಳಿ ಸರ್. ಏನ್ ಗಲಾಟೆ? ಯಾಕೆ ಎಲ್ಲರೂ ಅವ್ನು ಹೊಡಿತಾ ಇದ್ದಾರೆ? ಒಡಿಯೋದಾ? ಇಂಥ ನನ್ನ ಮಕ್ಳನ್ನ ಸಾಯಿಸ್ಬಿಡ್ಬೇಕು ಸರ್. ಅವನೇನ್ ಮಾಡ್ದ? ಪಾಪ ಸರ್, 6 ವರ್ಷದ ಹುಡುಗಿ, ಅವ್ನ್ ತಂಗಿ ತರ ಅವಳೆ. ಅವಳು ಬಟ್ಟೆ ಎಲ್ಲ ಬಿಚ್ಬಿಟ್ಟು ಹೇಳಕ್ಕೆ ಅಸಹ್ಯ ಆಯ್ತದೆ ಸರ್. ಲೇ ಹೊಡ್ದ ನಡಿ. ಅಷ್ಟೇನಾ? ನಮ್ಮ ಇಂಡಿಯನ್ಸು ಯಾವ್ದ್ರಲ್ಲಿ ಮುಂದಿದಾರ ಇಲ್ವೋ ಗೊತ್ತಿಲ್ಲ, ಆದ್ರೆ ಸಣ್ಣ ಸಣ್ಣ ವಿಷಯಗಳಿಗೆ ತಾವು ಮಾಡೋ ಕೆಲಸನೆಲ್ಲ ಬಿಟ್ಟು ನಮ್ದು ಒಂದಿರ್ಲಿ ಅಂತ ಧರ್ಮದೇಟ್ ಹಾಕೋದ್ರಲ್ಲಿ ಯಾವಾಗ್ಲೂ ಮುಂದಿರ್ತಾರೆ. ಇನ್ನೇನ್ ಮಾಡ್ಬೇಕು? ಇಂಥವ್ರಿಗೆಲ್ಲ ಹಾರ ಹಾಕಿ ನಿಂತ ಜಾಗದಲ್ಲೇ ಚಪ್ಪಾಳೆ ಹೊಡಿಬೇಕಾ? ನಿಮ್ಮಂತವ್ರು ಇರೋದ್ರಿಂದಾನೆ ನಮ್ ದೇಶದಲ್ಲಿರೋ ಕಾಮಕರ ಬೆಂಕಿಗೆ ಎಷ್ಟೋ ಜನ ಪುಟ್ ಮಕ್ಳು ಬದುಕು ಸುಟ್ಟು ಹೋಗ್ತಿದೆ. ಅಲ್ಲ ರೀ, ಯಾರ್ಯಾರಿಗೋ ಏನೇನೋ ಮಾಡಿದ್ರೆ ನೀವ್ಯಾಕ್ರಿ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ? ಆ ಚಿಕ್ಕ ಮಗು ಮನ್ಸಿನ ಮೇಲೆ ಎಷ್ಟ್ ಕೆಟ್ಟ ಪರಿಣಾಮ ಬೀಳುತ್ತೆ ಅಂತ ನಿಮಗ್ ಗೊತ್ತಿದ್ಯಾ? ನಿಮ್ಗಿದೆಲ್ಲ ಎಲ್ಲ ಅರ್ಥ ಆಗ್ಬೇಕು. ಇಂಥವ್ರನ್ನೆಲ್ಲ ಬೆಂಕಿ ಹಾಕಿ ಸುಟ್ಟು ಹಾಕ್ಬೇಕು. ಸುಧಾ, ಕೂಲ್ ಡೌನ್. ಯಾಕೆ ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದೀಯಾ? ಮತ್ತಿನ್ನೇನ್ರಿ, ರೇಪ್ ಮಾಡೋದು ಸಣ್ಣ ವಿಷಯನಾ? ಸರಿ ಸುಧಾ, ಸಮಾಧಾನ ಮಾಡ್ಕೋ. ಭುವನ್, ನಾನು ಇಲ್ಲಿ ಯಾರನ್ನೋ ಮೀಟ್ ಮಾಡಬೇಕು, ನೀವು ಹೋಗಿರಿ, ನಾನು ಬರ್ತೀನಿ. ಸರಿ ಕಣೋ. ಸುಧಾ, ಇವತ್ತು ನಿಮ್ಮ ಮೂಡ್ ಅಪ್ಸೆಟ್ ಮಾಡಿದ್ದಕ್ಕೆ ಸಾರಿ. ಬರ್ತೀನ? ಸರಿ ಕಣೋ, ಬಾಯ್. ಸಖತ್ತಾಗಿದೆ, ಸ್ವಲ್ಪ ಹೀಟು. ಆಟೋದಲ್ಲಿ ಎಸಿ ಹಾಕಿರ್ಲಿಲ್ವಾ? ಇರ್ಲಿ ಬಿಡು. ಬಿಲ್ಡಪ್ ಕೊಟ್ಟಿದ್ ಸಾಕು, ಬಿಲ್ ಕೊಡಿ. ಇಲ್ದೇ ಇರೋದನ್ನ ತೋರ್ಸಿದ್ ಸಾಕು, ಇರೋದನ್ನ ಮುಚ್ಕೊಂಡು ಲಗೇಜ್ ಹತ್ಕೊಂಬನ್ನಿ. ಇಲ್ದೇ ಇರೋದು? ಓಕೆ. ಅದೇನೋ ಇರೋದು ಅಂತೇನೋ ಅನ್ಲಲ್ಲ. ಓ ಮೈ ಗಾಡ್ ಜಿನ, ದುಶ್ಮನ್ ಕಿದರೇ ಅಂದ್ರೆ ಎಂಟಿ ಬಗಲ್ ಮೇ ಹೈ. ಸತ್ಯ, ಯಾವ್ದೇ ಆಂಟಿಸ್ ನೋಡ್ಲಿಲ್ಲ. ಬಿಲ್ಲಷ್ಟ್ ಮಗ 120 ಕೊಡು ಮಚ್ಚ. ನಮಗೆ ಚಮಕ. ಅದ್ ಸರಿ, ಒಳಗೋಗಿದ್ದಾರು ನಿನ್ ಹೆಂಡ್ತಿನ? ನಿಂಗೆ ಯಾಕೆ? ಏನಿಲ್ಲ, ನೋಡಿದ್ರೆ ಸ್ವಲ್ಪ ಕೊಬ್ಬು ಜಾಸ್ತಿ ಅಂತ ಕಾಣಿಸುತ್ತೆ. ಕಬ್ಬು ತಿನ್ಕೊಂಡ್ ಬೆಳ್ದಿರೋ ಬಾಡಿ ಇದು. ಆ ಕೊಬ್ನ ಹೆಂಗ್ ಕರೆಸ್ಬೇಕು ಅಂತ ನಂಗೆ ಗೊತ್ತು ಶಿಷ್ಯ. ನಿಂಗೆ ಯಾಕ ವಿಷಯ? ಆದ್ರೂ ನನ್ ಸಂಸಾರದಲ್ಲಿ ನಂದೆಲ್ಲಿಡ್ಲಿ ಅಂತ ಬರ್ಬೇಡ. ನಾನ್ ಪಂಚಾಯತ್ ಕಟ್ಟೋದ್ರೊಳಗ್ ಹೋದ್ರೆ ನೀನ್ ಉಳ್ಕಂಡೆ. ಇಲ್ಲ, ನಾನ್ ಏನ್ ಮಾಡ್ತೀನಿ ಅಂತ ನನಗೆ ಅಲ್ಲ, ನನ್ ಹೆಂಡ್ತಿಗೂ ಗೊತ್ತಿಲ್ಲ. ಆ ಭಯ ಮೇಂಟೈನ್ ಮಾಡು. ಅಂಡರ್ವೇರ್ ಹಾಕೊಳ್ಳೋ ಯೋಗ್ಯತೆ ಇಲ್ಲ, ಅಂಡರ್ವೇರ್ ಡಾನ್ ತರ ಬಿಲ್ಡಪ್ ಕೊಡ್ತಾನೆ. ಏನು ಇಲ್ಲ. ಮತ್ತೇನು? ಕಾಸ್ ಕೊಟ್ಟಿರ್ಲಿಲ್ಲ. ಕೊಡೋ ತನಕ ಇರು. ರೈಟ್ ಹೇಳು. ಹೋಗ್ತಾ ಇರು. ಒಂದು ಮೊಟ್ಟೆ ಕತೆಯ ಭಾಗ 2 ಹೀರೋ ಇದ್ದಂಗಿದ್ದಾನೆ ಕಳ್ಳನ್ ಮಗ. ನನ್ನ ಹೆಂಡತಿ ಕೊಬ್ಬು ಕರಗಿಸ್ತೀನಿ ಅಂದೆ, ಆ ನನ್ ಮಗ ನೋಡ್ರೆ ನಾನ್ ಕೊಬ್ಬನೇ ಕರೆಸ್ಬೋದ? ಏಯ್, 3 ಅಡಿ ಇರೋ ಗೋಣಿಚೀಲ ಮಾವ ಅಂತ ಬಾಯಿ ತುಂಬಾ ಕರೆಯೋದ್ ಬಿಟ್ಟು ಮೇ 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 ಅಂತ ತುಟಿಲೆ ಕರಿತೀಯಲ್ಲ. ಮಾವ ಅಂದ್ರೆ ಅಮ್ಮನ್ ಬ್ರದರ್. ಕಾಲ್ ತೊಳೆದು ಕನ್ಯಾದಾನ ಮಾಡ್ಕೊಡೋನು ಅಂತ ಅರ್ಥ. ಮೇ ಮೇ ಅಂದ್ರೆ ಕಾಸಿಸ್ಕೊಂಡು ಕನ್ಯಾನ ಕಳಿಸೋನು ಅಂತ ಅರ್ಥ. ಅದೆಲ್ಲ ನಿಂಗೆ ಅರ್ಥ ಆಗಲ್ಲ, ಅದೆಲ್ಲ ವಯಸ್ಕರ ವಿಷಯ. ನೀನಿನ್ನು ಬಾಲಕ. ಬಾಯಿ ಮುಚ್ಕೊಂಡು ಮಾಮ ಅಂತ ಕರಿ. ಅಲ್ಲಲ್ಲ, ಮಾವ ಅಂತ ಕರಿ. ಮಾಮ, ಅದೇಂಗ್ ಬಾಯಿ ಮುಚ್ಕೊಂಡ್ ಮಾತಾಡಕ್ಕಾಗತ್ತೆ? ಪೆದ್ದಮ್ಮ. ಪಿಕೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಕ್ಕ, ನೀವ್ ಚೆನ್ನಾಗಿದ್ದೀರಾ? ಏನ್ ಪಿಕೆ, ಹೇಳ್ದೆ ಕೇಳ್ದೆ ದಿಢೀರಂತ ಬಂದ್ಬಿಟ್ಟಿದ್ದೀರಾ? ಬಿರುಗಾಳಿ, ಸುನಾಮಿ, ಭೂಕಂಪ ಎಲ್ಲ ಹೇಳ್ದ ಕೇಳ್ದನ ಬರೋದು ಬಾವಾ. ಪಿಕೆ, ನಾನ್ ರಾಮಾಚಾರಿ 2 ಸಲ ನೋಡಿದ್ದೀನಿ. ನಾವು 4 ಸಲ ನೋಡಿದೀವಿ. ಗೀತಾ, ಬಾ ಫ್ರೆಶ್ ಅಪ್ ಆಗು.
ರೀ ಬಾವಾ ನನ್ನ ಹೆಂಡ್ತಿಲೆಗೆ ನಾನೇ ತರ್ತೀನಿ. ನನ್ನ ಹೆಂಡ್ತಿ ಗ್ರೀನ್ ಸಿಗ್ನಲ್ ಕೊಟ್ಟೋಗಿದ್ದಾಳೆ. ಊರಲ್ಲಂತೂ ವರ್ಕೌಟ್ ಆಗಿಲ್ಲ, ಇಲ್ಲಿ ಫ್ರೆಶ್ ಆಗಿ ಫುಲ್ ವರ್ಕೌಟ್ ಮಾಡೋಣ. ಮತ್ತೆ ಏನ್ ಸಮಾಚಾರ ಪಿಕೆ? ಅಣ್ಣ ಏನ್ ಸಮಾಚಾರ ಇಲ್ಲ ಅಣ್ಣ, ಎಲ್ಲ ಇವ್ರ ಗ್ರಾಚಾರ. ಗೀತಾ ಅವ್ರು ಕೇಳಿದ್ದು ಸಮಾಚಾರ, ನಾಟ್ಯ ಗ್ರಹಚಾರ. ಅವ್ರು ಕೇಳಿದ್ ನನ್ನನ್ನು, ಹೇಳಿದ್ ನೀನು. ಇದ್ ನಮ್ಮ ಆಚಾರ ಅಲ್ಲ, ನೀನ್ ಯಾಕೆ ಮಾಡ್ಬಾರ್ದು ವಿಚಾರ? ಪೀಕೆ ಇಟ್ಸ್ ಓಕೆ. ಅಣ್ಣ ಇವ್ರು ಊರಲ್ಲೊಂದ್ ಕಿರಿಕ್ ಮಾಡ್ಕೊಂಡು ಕಿರಿಕಿಲ್ಲ ಬಾವಾ. ಬಾವಾ ಇವ್ನಿಗ್ ಮಾವ ಅಂತ ಕರೆಯ ಕೇಳಿ, ಮ್ಯಾ 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 ಅಂತ. ಈಗ ವಿಷಯಕ್ಕೆ ಬರೋಣ. ಅದೇನಂದ್ರೆ ನೀವು ಆರ್ಟ್ ಗ್ಯಾಲರಿ ಓಪನ್ ಮಾಡ್ತಿದ್ದೀರಲ್ಲ, ನನ್ನಲ್ಲಿರೋ ಕ್ರಿಯೇಟಿವ್ ಐಡಿಯನ್ನೆಲ್ಲ ನಿಮಗೆ ಕೊಟ್ಟು ನಿಮ್ ಕಂಪ್ನಿಲಿ ಕ್ರಿಯೇಟಿವ್ ಐಡಿಯಾ ಕೆಲಸ ಮಾಡೋಣ ಅಂತ. ಇದರಿಂದ ನಿಮ್ ಬೆಲೆನೂ ಹೆಚ್ಚುತ್ತೆ, ನನ್ ಕಲೆನೂ ಉಕ್ಕುತ್ತೆ. ಏನಂತೀರಾ ಬಾವಾ? ಪೀಕೆ ಎಲ್ಲದಕ್ಕೂ ಓಕೆ. ಅಣ್ಣ ಅದೆಲ್ಲ ರಿಯಲ್ ವಿಷಯ ಏನು ಅಂತ ನಾನ್ ಹೇಳ್ತೀನಿ ಕೇಳು. ಇವ್ರು ಲೋನ್ ಅಲ್ಲೊಂದ್ ಬೈಕ್ ತಗೊಂಡಿದ್ರ, ಮೊದ್ಲೇ ಪುರ್ಸೊತ್ ನಾಯ್ಡು ಅಲ್ವಾ, ಆ ಬೈಕ್ ತಗೊಂಡ್ ಊರ್ ಸುತ್ತಕ್ ಹೋಗಿದ್ರು. ಯಾಕೋ ಫುಲ್ ಜಿಜಿ ಆಗಿದ್ಯಾ ಮಗ? ನಮ್ಮ ಅಜ್ಜಿಗೆ ತುಂಬಾ ಸೀರಿಯಸ್ ಕಣ. ನಮ್ಮ ಅಪ್ಪ ಬೇರೆ ಸಿಟಿಗೆ ಹೋಗವನೆ ಮಗ. ಏನ್ ಮಾಡೋಕೆ ಗೊತ್ತಾಗ್ತಾ ಇಲ್ಲ. ಆಂಬುಲೆನ್ಸ್ ಕಾಲ್ ಮಾಡಿ 1 ಗಂಟೆ ಆಯ್ತು, ಯಾರು ಬಂದಿಲ್ಲ. ನೀನೇನಾದ್ರೂ ಮಾಡೋ. ಏನೋ ಇದು ಇಂಟ್ರೊಡಕ್ಷನ್ ಸೀನಲ್ಲೇ ಎಂಡಿಂಗ್ ಸೀನ್ ತರ್ತಾ ಇದೀಯಾ? ಡೋಂಟ್ ವರಿ ಮಗ, ನನ್ನ ಐರಾವತದಲ್ಲಿ ನಿಮ್ಮ ಅಜ್ಜಿ ಕರ್ಕೊಂಡು ಹೋಗೋಣ. ಇದು ಹೊಸ ಗಾಡಿ, ನಮ್ಮ ಅಜ್ಜಿದು ಹಳೆ ಗಾಡಿ. ಬೇಡ ಮಗ, ಆಂಬುಲೆನ್ಸ್ ಬರುತ್ತೆ, ವೇಟ್ ಮಾಡೋಣ ಮಗ. ಆಂಬುಲೆನ್ಸ್ ಬರೋದ್ರೊಳಗೆ ನಿಮ್ಮ ಅಜ್ಜಿ ಮಟಾಶ್ ಅಷ್ಟೇ. ಈ ಪೀಕೆನ ನಂಬಿ ಓಕೆ ಅಂತ ಬೈಕ್ ಹತ್ತು. ಬ್ಯಾಡ ಪಿಕ್ಕೆ, ನಮ್ಮ ಅಪ್ಪನ್ ಗೊತ್ತಾದ್ರೆ ಬೈತಾನೆ. ಸುಮ್ನೆ ಯಾಕೆ ನಿಂಗೆ ರಿಸ್ಕೋ? ಈ ಪೀಕೆಗೆ ರಿಸ್ಕ್ ಅಂದ್ರೆ ರಸ್ಕ್ ತರ ಭಯಂಕರ ಇಷ್ಟ. ಆರೈಕೆ ಕುರ್ಚಿ ಆರೈಕೆ ಮಾಡ್ತಿದ್ದೆ 6 ವರ್ಷದಿಂದ. ಆ ರೆಕ್ಕೆಗೋಸ್ಕರ ಥ್ಯಾಂಕ್ ಯು ಮಗ. ಆರ್ಲಿಸ್ ಕುಡ್ದಿದ್ಕೆ ನಿಮ್ಮ ಅಜ್ಜಿನ ಹಾಸ್ಪಿಟ್ಲಿಗೆ ಸೇರಿಸ್ತಿರೋದು. ರಾಗಿ ಮುದ್ದೆ ಉಂಡಿದ್ರೆ ಇಲ್ಲೇ ಇದ್ದು ಗುಂಡ್ಕಲ್ ತರ ರಾಗಿ ಬಿಸ್ತಿದ್ರು. ಕರ್ಕಬರಗಲೇ ಸರಿ ಕುತ್ಕೊಂಡ್ರಾ ನೋಡೋದಾ? ಏನೋ ಆಯ್ತಾಯ್ತಾಯ್ತಾಯ್ತು. ಏನಾಯ್ತ್ರಿ ಡಾಕ್ಟ್ರೆ? ನಮ್ಮ ಅಜ್ಜಿಗೆ ಫುಲ್ ಜ್ವರ ಡಾಕ್ಟ್ರೆ. ಏನು ಜ್ವರನ? ಜ್ವರ ಬಂದ್ರೆ ಕಣ್ಣೆಲ್ಲ ಕೆಂಪಾಗಿ ಕಣ್ಣೀರ್ ಬರೋದನ್ನ ನೋಡಿದೀನಿ. ಆದ್ರೆ ಈ ಅಜ್ಜಿಗೆ ಕೈ ಕಾಲೆಲ್ಲ ಮುರಿದು ರಕ್ತ ಬರ್ತಿದ್ಯಲ್ರಿ. ನೋ, ಸಮಥಿಂಗ್ ಇಸ್ ರಾಂಗ್. ನಾನಿದನ್ನ ನಂಬಲ್ಲ ರೀ. ಅಯ್ಯೋ ಡಾಕ್ಟ್ರೆ, ಮನೆಯಿಂದ ಹಾಸ್ಪಿಟ್ಲಿಗೆ ಬರ್ಬೇಕಾದ್ರೆ ಬೈಕಲ್ಲಿ ಸಣ್ಣ ಆಕ್ಸಿಡೆಂಟ್ ಡಾಕ್ಟ್ರೆ. ಏನು ಆಕ್ಸಿಡೆಂಟಾ? ಅಲ್ರಿ, ಬರ್ತಾ ಇರೋದೇ ಆಸ್ಪತ್ರೆಗೆ, ಅಂತಾದ್ರಲ್ಲಿ ಆಕ್ಸಿಡೆಂಟ್ ಮಾಡ್ಕೊಂಡು ಈ ಅಜ್ಜಿಗೆ ಕೈ ಕಾಲ್ ಮುರ್ಕೊಂಡ್ ಬಂದಿದ್ದೀರಲ್ರಿ. ನಿಮಗ್ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದೆಯೇನ್ರಿ? ಡಾಕ್ಟ್ರೆ, ಇಂಥ ತುರ್ತು ಪರಿಸ್ಥಿತಿಲಿ ಕಾಮನ್ ಸೆನ್ಸ್ಗಿಂತ ಟೈಮ್ ಸೆನ್ಸ್ ಮುಖ್ಯ. ಇವ್ರನ್ನ ಫಸ್ಟ್ ಅಡ್ಮಿಟ್ ಮಾಡ್ಕೊಳ್ಳಿ, ಆಮೇಲೆ ಕಾಫಿ ಕುಡಿತಾನೋ ಟೀ ಕುಡಿತಾನೋ ಆರಾಮ ಮಾತಾಡೋಣ. ಏನಂತೀರಾ? ಯಾರ್ರಿ ನೀವು? ಪಿಕೆ. ಪಿಕೆನಾ? ಪಡುವರಳ್ಳಿ. ಇವ್ರನ್ನ ಇಮಿಡಿಯೇಟ್ ಆಗಿ ಐಸಿಯುಗೆ ಅಡ್ಮಿಟ್ ಮಾಡಿ. ಡಾಕ್ಟ್ರೆ, ಆಗಿರೋ ಚಿಕ್ಕ ಆಕ್ಸಿಡೆಂಟ್ ದೊಡ್ಡ ಬಿಲ್ ಮಾಡ್ಬಿಟ್ಟಿರಾ? ಅಯ್ಯೋ ನನ್ ಮಗನೇ, ಬಿಲ್ ಕಟ್ತಾ ಮಾತಾಡೋಣ ಬರ್ಲೆ. ಭಯ ಆಗ್ಪಡ್ತಿಲ್ಲ. ನಿಮ್ಮ ಅಜ್ಜಿಗೆ ಏನೂ ಆಗಲ್ಲ. ಆಲ್ ಈಸ್ ವೆಲ್, ಆಲ್ ಈಸ್ ವೆಲ್. ನಿಮ್ಮ ಅಜ್ಜಿ ಪ್ರಾಣದ ಮೇಲೆ ಡೌಟ್ ಹಾಕಿ ಈ ಪಿಕೆ ಇರ್ಬೇಕಾರೆ ಎಲ್ಲ ಓಕೆ. ದುಡ್ಡು ಬೇರೆ ಕಡಿಮೆ ಮಾಡಕ್ ಹೇಳಿದೀನಿ. ತಪ್ಪ ನನ್ ಮಗನೇ, ಚೆನ್ನಾಗಿದ್ದ ಬಜ್ಜಿಗೆ ಎಂತ ಅದ ಗೊತ್ತಿದ್ಬಿಟ್ಟಲ್ಲ. ಹೋಗಲ್ಲ, ನಮ್ಮ ಅಪ್ಪ ಬರ್ಲಿ. ನಿಂಗಾಯ್ತಾ ಮಾರಿ ಹಬ್ಬ? ಮಾರಿ ಹಬ್ಬ ಯಾಕೋ ಲೋ? ನಿಮ್ಮ ಅಜ್ಜಿಗೆ ಹುಷಾರಾದ್ಮೇಲೆ ಅರ್ಕೆ ಓದ್ಕೋ. ನಿಮ್ಮ ಅಪ್ಪನ ದುಡ್ಡಲ್ಲೇ ಮಾಡೋಣ ಊರಬ್ಬ. ಹಾ ಅಂದಂಗೆ ಯಾರಲ್ಲ ನಿಮ್ಮಪ್ಪ? ರುದ್ರಪ್ಪ. ರುದ್ರಪ್ಪ? ಓ, ಸರ್ಕಲ್ ಅಲ್ಲಿ ಬಜ್ಜಿ ಬಂಡ ಮಾಡ್ತಾನಲ್ಲ ಅವನೆಲ್ಲ? ಅಲ್ಲ, ಅದ್ರ ಪಕ್ಕದಲ್ಲಿರೋ ಮಟನ್ ಅಂಗಡಿ ರುದ್ರಪ್ಪ ನಮ್ಮ ಅಪ್ಪ. ಮಟನ್ ಅಂಗಡಿ ರುದ್ರಪ್ಪ ನಮ್ಮ ಅಪ್ಪ. ಓ ಮೈ ಗಾಡ್ ಜಿನಾ. ಅಪ್ಪ ಯಪ್ಪ ಎಲ್ಲೋದಪ್ಪ? ಇವ್ರೇನಾದ್ರು ಅಪ್ಪಿ ತಪ್ಪಿ ಆ ರುದ್ರಪ್ಪನ ಕೈಗೆ ಸಿಕ್ಕಿದಿದ್ರೆ, ಒಂದು ಆ ರುದ್ರಪ್ಪ ಅವ್ರಮ್ಮ ಇದ್ರಲ್ಲ ಬೆಡ್, ಅದ್ರ ಪಕ್ಕ ಇರೋ ಖಾಲಿ ಬೆಡ್ ಅಲ್ಲಿ ಇವ್ರ ಬಾಡಿ ಇರ್ತಿತ್ತು. ಇಲ್ಲ ಸಂಡೇ ರುದ್ರಪ್ಪ ಮಟನ್ ಸ್ಟಾಲ್, ಅದ್ರೊಳಗೆ ಇವ್ರ ಬೋಡ ಇರ್ತಿತ್ತು. ಗಂಡು ಇಮೇಜ್ನ ಡ್ಯಾಮೇಜ್ ಮಾಡಿ ನಗೋದ್ರಲ್ಲಿ ಎಂಟಿರೋದೇನ್ ಖುಷಿ ಪಡ್ತೀರಿ? ಅವ ನಾನ್ ಊರ್ ಬಿಟ್ಟು ಬಂದಿದ್ದು ಅವನ್ ನನಗೇನಾರ ಮಾಡ್ಬಿಡ್ತೀನಿ ಅನ್ನೋ ಕಾರಣಕ್ಕಲ್ಲ. ಮತ್ತೆ ನಾನೆಲ್ಲ ಅವ್ನು ಉಲ್ಟಾ ನ್ಯಾತಾಕ್ಬಿಟ್ಟು ಕುರಿ ಸಿಕ್ದಂಗ್ ಸಿಕ್ಬಿಟ್ಟು ಕಟ 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 ಅಂತ ಕಟ್ ಮಾಡಿ ಗುಡ್ಡೆ ಮಾಂಸ ಮಾಡ್ಬಿಡ್ತೀನಿ ಅನ್ನೋ ಕಾರಣಕ್ಕೆ. ಎಲ್ಲರಿಗೂ ತಿಳಿದಿರ್ಲಿ, ಅದಕ್ಕಿಂತ ಮುಂಚೆ ಇವಳಿಗೆ ಗೊತ್ತಿರ್ಲಿ. ನಾನೇನಾದ್ರೂ ಕಾಮಿಡಿ ಮಾಡದ್ನ? ನಿಮಗ್ ಓಕೆ, ನಿನಗ್ ನಾಟ್ ಓಕೆ.
ಸುಧಾ ಸುಧಾ ಅಣ್ಣ ಕಾಫಿ. ಸುಧಾ ಇಲ್ಲಮ್ಮ? ಚಿಂಟು ಸ್ನಾನ ಮಾಡಿಸ್ತಿದ್ದಾರೆ. ಅದ್ ಸರಿ, ಇವತ್ತೇನ್ ವಿಶೇಷ? ಮನೆಯೆಲ್ಲ ಹೂ ಹಾಕಿ ಅಲಂಕಾರ ಮಾಡಿದ್ದೀರಾ. ಇವತ್ತು ಯಾವ್ದಾದ್ರು ಹಬ್ಬನಾ? ಹಬ್ಬ ಎಲ್ಲ ಏನೂ ಇಲ್ಲ ಅಣ್ಣ. ವರ್ಷದ ಮೊದಲನೇ ಅಮಾವಾಸ್ಯೆ ಮಣ್ಣಿನ ದೀಪ ಹಚ್ಚಿ ದೇವ್ರ ಪೂಜೆ ಮಾಡಿ ದೇವ್ರ ದಾನ ಮಾಡಿದ್ರೆ ಮಕ್ಕಳಾಗುತ್ತಂತೆ. ಪೀಕೆಗೂ ಜವಾಬ್ದಾರಿ ಬರುತ್ತೆ ಅಂತ ಕದಂಬಾಪುರದ ಕಲ್ಕಿ ಸ್ವಾಮೀಜಿಗಳೇ ಹೇಳಿದ್ರು. ಆಯ್ತಮ್ಮ, ನೀವ್ ಮಾಡಿ. ಅಣ್ಣ ನೀವಿರಲ್ವಾ? ಸಾರಿಮಾ, ನನ್ಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಹೋಗ್ಲೇಬೇಕು. ಅದಕ್ಕೆ ಇರ್ತಾಳಲ್ಲ, ನೀವ್ ಮಾಡಿ. ಒಂದು ವೇಳೆ ಬೇಗ ಮುಗಿದ್ರೆ ನಾನು ಬಂದು ನಿಮ್ನ ಜಾಯ್ನ್ ಆಗ್ತೀನಿ. ಓಕೆನಾ? ಸರಿ ಅಣ್ಣ. ಸರಿಮಾ, ಬಾಯ್. ಸುಧಾ, ನಾನು ಬರ್ತೀನಿ. ಏನ್ ಹುಡುಕ್ತಿದ್ದೀರಾ ಅದ್ಗೆ? ಚಿಂಟು ಚಡ್ಡಿ ಗೀತಾ ಸ್ನಾನಕ್ ಹೋಗಕ್ ಮುಂಚೆ ಇಲ್ಲೇ ಇಟ್ಟಿದ್ದೆ. ಈಗ ಬಂದ್ ನೋಡಿದ್ರೆ ಕಾಣಿಸ್ತಾ ಇಲ್ಲ. ಸರಿ ಬಾ, ಬೇರೆ ಚಡ್ಡಿ ಕೊಡ್ತೀನಿ. ಚಿಂಟು ಚಡ್ಡಿನ ಯಾರು ಹಾಕೋತಾರೆ? ನಾನ್ ನಿಂಗ್ ರಾತ್ರಿನೇ ಹೇಳ್ದೆ ಊರಲ್ಲಿ ಚಡ್ಡಿ ಬಿಟ್ಟು ಬಂದೀನಿ ತರ್ಸು ಅಂತ. ನೀನ್ ತರಿಸ್ಲಿಲ್ಲ. ಅದಕ್ಕೆ ಚಿಂಟು ಚಡ್ಡಿನ. ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಮ್ ಪ್ರಸಾದ್ ಅಪಘಾತವೊಂದರಲ್ಲಿ ನಿಧನರಾದರು. ಸದ್ಯಕ್ಕೆ ನಮ್ಮ ರಾಮ್ ಪ್ರಸಾದ್ ರವರ ಕುಟುಂಬ ಕಷ್ಟದಲ್ಲಿ ಸಿಲುಕಿದೆ. ಹಾಗಾಗಿ ನಮ್ಮ ಸಂಘದ ವತಿಯಿಂದ ಪೇಂಟಿಂಗ್ಸ್ಗಳನ್ನು ಮಾರಿ ಅದರಿಂದ ಬಂದ ಹಣವನ್ನು ಈ ಕುಟುಂಬಕ್ಕೆ ಕೊಟ್ಟರೆ ದೇವರು ನಮ್ಮ ಕೆಲಸವನ್ನು ಮೆಚ್ಚುತ್ತಾನೆ ಅಂತ ನನ್ನ ಭಾವನೆ. ಇದು ನಮ್ಮ ಕರ್ತವ್ಯ ಕೂಡ. ಸೂಪರ್, ಎಕ್ಸ್ಟ್ರಾಡಿನರಿ, ಮಾರ್ವೆಲಸ್. ಆದ್ರೆ ಈ ಪೇಂಟಿಂಗ್ ಅಲ್ಲಿ ಏನೋ ಮಿಸ್ ಆಗಿದೆ ಕಣ. ಏನೋದು? ಜಾಸ್ತಿ ಜೀಜಿ ಆಗ್ಬೇಡ ಕಣ. ಪೇಂಟಿಂಗ್ ಕೆಳಗಡೆ ನಿನ್ನ ಹೆಸರು ಅಷ್ಟೇನಾ? ಮಾಡಿಸ್ಬಿಡ್ತೀನಿ ನಿನ್ಗೆ. ಅಲ್ವಾ? ಯಾಕೋ ಆ ಮಗು ಮೇಲೆ ಕೂಗಾಡ್ತಿದ್ಯಾ? ಅಲ್ಲೋಡ. ಆಯ್ತಿರೋ. ಯಾಕೋ ಪುಟ್ಟ ಅಳ್ತಾ ಇದೆಯಾ? ಅಂಕಲ್ ಅಂಕಲ್ ಸಾರಿ ಅಂಕಲ್, ನಂಗೆ ಗೊತ್ತಿಲ್ಲದೆ ಟಚ್ ಮಾಡಿದೆ ಅಂಕಲ್. ಮಮ್ಮಿ ಹೇಳ್ಬೇಡಿ ಅಂಕಲ್, ಮಮ್ಮಿ ಹೊಡಿತಾರೆ. ಪ್ಲೀಸ್ ಹೇಳ್ಬೇಡಿ ಅಂಕಲ್. ಸರಿ, ಓಕೆ. ಏನ್ ನಿನ್ನ ಹೆಸರು? ಚಿತ್ರ. ಚಿತ್ರಾನಾ? ನೋಡ್ಕೊಂಡು ಓಡಾಡ್ಬೇಕು, ಓಕೆನಾ? ಬಾಯ್ ಬಾಯ್. ಹೇಯ್, ಏನೋ ನೀನು ಇಷ್ಟೊಳ್ಳೆ ಪೇಂಟಿಂಗು ಹಾಳು ಮಾಡಿರೋ ಹುಡುಗಿಗೆ 4 ಬಾರ್ಸ್ಬಿಟ್ಟು ಕಳ್ಸೋದ್ಬಿಟ್ಟು ಹಂಗೆ ಕಳಿಸ್ತಾ ಇದ್ಯಾ? ಲೇ ವರ್ದಾ, ಇದೇ ಕೆಲಸ ನಮ್ಮ ಚಿಂಟು ಮಾಡಿದ್ದಿದ್ರೆ ಹೋಗ್ಲಿ ಬಿಡ. ಏನ್ ಮಾಡಕ್ಕಾಗತ್ತೆ? ಸರಿ, ಈ ಪೇಂಟಿಂಗ್ ಕತೆ ಏನು? ಈ ಪೇಂಟಿಂಗ್ನ ಎಲ್ಲಾದ್ರೂ ಮೂಲೆಯಲ್ಲಿ ಇಟ್ಬಿಟ್ ಬಾ. ಏ ಭುವನ್, ನೀನೇನ್ ಹೇಳ್ದೆ? ಆ ಹಾಳಾಗಿರೋ ಪೇಂಟಿಂಗ್ ನ ಯಾವ್ದಾದ್ರು ಮೂಲೆಗೆ ಬಿಸಾಕು ಅಂತ ತಾನೆ? ಹೌದು. ಆದ್ರೆ ಅದೇ ಪೇಂಟಿಂಗ್ ನ ದೊಡ್ಡ ಬಿಸ್ನೆಸ್ ಮ್ಯಾನ್ ಶರತ್ ಶಾಸ್ತ್ರಿ ಅವ್ರು ತಗೊಂಡಿದಾರ ಕಣ. ಏನು ಹೇಳ್ತಾ ಇದೀಯಾ? ಸಾರಿ ಕಣ, ನೀನ್ ಬೇಡ ಅಂದ್ರೂ ಆ ಪೇಂಟಿಂಗ್ ನ ತಗೊಂಡೋಗಿ ಎಕ್ಸಿಬಿಷನ್ ಇಟ್ಬಿಟ್ಟೆ. ಅಷ್ಟೇ ಅಲ್ಲ, ಅಲ್ಲಿರೋ ಎಲ್ಲಾ ಪೇಂಟಿಂಗ್ಸ್ ಗಳಿಗಿಂತ ಜಾಸ್ತಿ ಬೆಲೆಗೆ ಸೇಲ್ ಆಗಿರೋದು ನಿನ್ ಪೇಂಟಿಂಗ್ ಕಣ. ಚಾನ್ಸೇ ಇಲ್ಲ. ಪ್ರಾಮಿಸ್ ಕಣ. ಆ ಪೇಂಟಿಂಗ್ ಮೇಲೆ ನಿನ್ ಹೆಸರು ಇರಲಿಲ್ಲ ತಾನೆ? ಹೌದು. ಅದಕ್ಕೆ ಶರತ್ ಶಾಸ್ತ್ರಿ ಅವರು ನಿನ್ನ ಆಟೋಗ್ರಾಫ್ ಹಾಕಿಸ್ಕೊಳ್ಳೋದಕ್ಕೋಸ್ಕರ ಅಲ್ಲಿ ಕಾಯ್ತಾ ಇದ್ದಾರೆ. ಬಾರೋ, ನಿನಗೆ ಗೊತ್ತಾಗುತ್ತೆ. ಬಾರೋ. ಸರಿ, ನಡಿ. ಹಲೋ, ಐ ಆಮ್ ಶರತ್ ಶಾಸ್ತ್ರಿ. ನೈಸ್ ಟು ಮೀಟ್ ಯು. ಭುವನ್, ಐ ಆಮ್ ಯುವರ್ ಬಿಗ್ ಫ್ಯಾನ್. ಥ್ಯಾಂಕ್ ಯು ಸರ್. ಇವ್ರು ಯಾವತ್ತೂ ಹೀಗೆ ಭುವನ್. ಕಲೆ, ಕಲಾವಿದರು ಅಂದ್ರೆ ಪ್ರೀತಿ, ಅಭಿಮಾನ, ಗೌರವ. ಇವತ್ತು ಕೂಡ ಈ ಪೇಂಟಿಂಗ್ ನ ಅತಿ ದುಬಾರಿ ಬೆಲೆ ಕೊಂಡುಕೊಂಡು ಕಲೆ, ಕಲಾವಿದನಿಗೆ ಬೆಲೆ ಕೊಟ್ಟಿದ್ದಾರೆ. ನೋಡಿ, ನಮ್ಮ ತಂದೆನೂ ಕುಂಚ ಕಲಾವಿದರೆ. ಹಾಗಾಗಿ ಒಬ್ಬ ಕಲಾವಿದನ ಮಗನಾಗಿ ಕಲಾವಿದರ ಕಷ್ಟ, ನೋವು ಏನು ಅಂತ ನಂಗೆ ಗೊತ್ತು. ನೋಡಿ, ಅದ್ಭುತವಾದ ಪೇಂಟಿಂಗು.
ನೊಂದ ಹೆಣ್ಣಿನ ಭಾವನೆ, ಬೆಂದ ಮನಸ್ಸಿನ ಯೋಚನೆ, ಸೋತ ಪ್ರೀತಿಯ ಯಾತನೆ, ವರ್ಣಿಸಕ್ಕಾಗದೇ ಇರೋ ಭಾವನೆಗಳು ಇದರಲ್ಲಿ ತುಂಬಿವೆ. ರಿಯಲಿ ಯು ಆರ್ ವೆರಿ ಗ್ರೇಟ್. ಇಟ್ಸ್ ಮೈ ಅದಕ್ಕೆ ಹೇಳುದು ನೋಡಿ, ತುಂಬಿದ ಕೂಡ ತುಳ್ಕೊಲ್ಲ. ಮಿಸ್ಟರ್ ಭುವನ್ ಸರ್, ನಿಮ್ದೊಂದು ಆಟೋಗ್ರಾಫ್ ಹಾಕ್ತೀರಾ ಪ್ಲೀಸ್? ಶೋರ್ ಸರ್. ನಿಮ್ ಜೊತೆ ಒಂದು ಸೆಲ್ಫಿ ಪ್ಲೀಸ್. ಬಾಯ್. ರೆಡಿ? ಏನ್ರಿ ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀರಾ? ಹಾಳಾಗ್ ಮೂಲೆಗೆ ಸೇರ್ಬೇಕಾಗಿದ್ದ ಪೇಂಟಿಂಗ್ನ ಫೇಮಸ್ ಬಿಸ್ನೆಸ್ ಮ್ಯಾನ್ ಶರತ್ ಶಾಸ್ತ್ರಿ ಅವರು ಪರ್ಚೇಸ್ ಮಾಡಿದ್ರು. ಅದಕ್ಕೆ ಖುಷಿನೂ ಆಗ್ತಿದೆ, ಜೊತೆಗೆ ಆಶ್ಚರ್ಯನೂ ಆಗ್ತಿದೆ. ಕಲೆ ಅನ್ನೋದೇ ಹಾಗೆ ರೀ, ಅವ್ರವ್ರು ನೋಡೋ ದೃಷ್ಟಿಕೋನದಲ್ಲಿರುತ್ತೆ. ಅದ್ ಸರಿ, ಪೂಜೆ ಎಲ್ಲ ಹೇಗಾಯ್ತು? ಮನೇಲಿ ಯಾರು ಕಾಣಿಸ್ತಿಲ್ಲ. ಪಿಕೆ ಮತ್ತೆ ಗೀತಾ ಪೂಜೆ ಆದಾಗ ರೂಮ್ ಸೇರ್ಕೊಂಡವ್ರು, ಇನ್ನೂ ಹೊರಗೆ ಬಂದಿಲ್ಲ. ಓಹೋ, ಹೀಗೆ ಅಂತ ಗೊತ್ತಿದ್ರೆ ನಾನು ಪೂಜೆ ಅಟೆಂಡ್ ಮಾಡ್ಬೋದಿತ್ತು. ಆಗ ನಮ್ಮ ರೂಮನ್ನು ಲಾಕ್ ಆಗಿರ್ತಿತ್ತು. ಅದ್ ಸರಿ, ಚಿಂಟು ಎಲ್ಲಿ? ಹೇಳೋದೇ ಮರ್ತೆ. ಪಿಕೆ ಮತ್ತೆ ಚಿಂಟು ಆಟ ಆಡ್ತಾ ಬಿದ್ದು ತಲೆಗೆ ಏಟ್ ಮಾಡ್ಕೊಂಡು ರೂಮಲ್ಲಿ ಹೌದಾ? ಮಲಗಿದಾನೆ. ಇರು. ಡ್ಯಾಡಿ. ನನ್ ಮುಂದೆನೆ ಮುತ್ತು ಕೊಡ್ತೀಯ? ಎಷ್ಟು ಧೈರ್ಯ ನಿಂಗೆ? ನಿಂತ್ಕೋ. ಅವಳಿಗೆ ಮಾತ್ರ ಕಿಸ್ ಕೊಡ್ತೀಯ, ನನಗ್ ಕೊಡಲ್ವಾ? ಬಾಯ್ ಚಿಂಟು. ರೀ, ಥ್ಯಾಂಕ್ ಯು. ಬಾಯ್ ಸುಧಾ. ತರ್ಲೆ. ಸರ್, ಹಾ, ನಮ್ಮ ಕಂಪ್ನಿ 3D ಪೇಂಟಿಂಗ್ಸ್ ಹೇಗಿರಬೇಕು ಅನ್ನೋ ಡೀಟೇಲ್ಸ್ ಈ ಫೈಲಲ್ಲಿದೆ. ಓಕೆ. ಅಂದಾಜು ಎಷ್ಟು ದಿನ ಆಗ್ಬೋದು ಸರ್? 1 ವೀಕ್. ಓಕೆ, ಇದು ನಿಮ್ಮ ಅಡ್ವಾನ್ಸ್. ಓ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ, ಸಿ ಯು. ಬಾಯ್. ಬಾಯ್. ಓ ಸರ್, ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ. ಇರ್ಲಿ ಇರ್ಲಿ. ನೋಡಿ, ಅವತ್ತು ಎಕ್ಸಿಬಿಷನ್ ಅಲ್ಲಿ ಹಾ ಸರ್. ನಾನು ಪರ್ಚೇಸ್ ಮಾಡಿದ ಪೇಂಟಿಂಗೇ ಬೇರೆ, ನೀವು ಕೊಟ್ಟಿರೋ ಪೇಂಟಿಂಗೇ ಬೇರೆ. ನೋಡಿ ಸರ್, ನೀವು ನೋಡಿ ಪರ್ಚೇಸ್ ಮಾಡಿರೋ ಪೇಂಟಿಂಗೂ ಇದೆ, ನಾನು ಕೊಟ್ಟಿರೋ ಪೇಂಟಿಂಗೂ ಇದೆ. ನೋ ನೋ, ಅಬ್ಸಲ್ಯೂಟ್ಲಿ ನಾಟ್. ಸರ್, ನೀವು ಕೂತ್ಕೊಳ್ಳಿ. ನನಗನ್ಸುತ್ತೆ ಈ ಪ್ಯಾಕಿಂಗ್ ಟೈಮಲ್ಲಿ ಏನಾದರೂ ಮಿಸ್ಟೇಕ್ ಆಗಿರ್ಬೋದು. ಸರ್, ನೀವು ಇಷ್ಟಪಟ್ಟು ಪರ್ಚೇಸ್ ಮಾಡಿರೋ ಪೇಂಟಿಂಗ್ ಇದೆ. ಭುವನ್, ನಾನು ನೋಡಿದ ಪೇಂಟಿಂಗ್ ಅಲ್ಲಿ ಒಂದು ಹೆಣ್ಣಿನ ಎಲ್ಲಾ ಭಾವನೆಗಳು ಅಷ್ಟು ಚೆನ್ನಾಗಿ ಮೂಡಿ ಬಂದಿತ್ತು. ಇದರಲ್ಲಿ ಏನಿದೆ ನೀವೇ ನೋಡಿ. ಓಕೆ ಸರ್, ನೀವು ಇಷ್ಟಪಟ್ಟಿದ್ದ ಪೇಂಟಿಂಗ್ನ ಆದಷ್ಟು ಬೇಗ ನಿಮಗೆ ತಲುಪಿಸ್ತೀನಿ. ಓಕೆ ಸರ್, ನಿಮ್ಗಾಗಿರೋ ತೊಂದರೆಗೆ ಐ ಆಮ್ ಸಾರಿ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಚೇಚೆ, ಹಾಗೇನಿಲ್ಲ ಭುವನ್. ನಿಮ್ಮ ಮೇಲೆ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ. ಓಕೆ, ಬಾಯ್. ಓಕೆ ಸರ್, ಥ್ಯಾಂಕ್ ಯು. ರೀ, ಚಿಂಟು ಈ ನಡುವೆ ತುಂಬಾ ಚೇಂಜ್ ಆಗಿದ್ದಾನೆ. ಯಾರ ಹತ್ರನೂ ಸರಿಯಾಗಿ ಮಾತಾಡಲ್ಲ. ಸ್ನಾನ ಮಾಡಿಸ್ತೀನಿ ಬಾ ಅಂದ್ರೆ ನಾನೇನ್ ಮಗುನ, ನಾನೇ ಮಾಡ್ಕೋತೀನಿ ಅಂತಾನೆ. ಹೌದಾ? ರೀ,
ನಾನಿಲ್ಲೇನೋ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನೀವು ನಿಂಪಾಡಿ ಕೆಲಸ ಮಾಡ್ತಿದ್ದೀರಲ್ಲ. ಚಿಂಟು, ಯಾಕೆ ಡಲ್ಲಾಗಿದ್ಯಾ ಅಂದ್ರೆ ನೀನ್ ಗಂಡನ್ನೇ ಕೇಳು ಗೊತ್ತಾಗತ್ತೆ ಅಂತಾನೆ. ಅವನೇನಾದ್ರೂ ಕೇಳಿದ್ನಾ? ನೀವ್ ತಂದ್ಕೊಡ್ತೀನಿ ಅಂತ ಹೇಳಿದ್ರಾ? ಹಾ ಹೌದು. ಚಿಂಟು ಬಂದ್ಬಿಟ್ಟು ಡ್ಯಾಡಿ ಡ್ಯಾಡಿ ನನಗೆ ಮನೇಲಿ ಒಬ್ಬನೇ ಆಟ ಆಡೋಕ್ಕೆ ಬೋರ್ ಆಗತ್ತೆ, ಜೊತೆಲಿ ತಮ್ಮನೋ ತಂಗಿನೋ ಇದ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ತಾ ಇದ್ದ. ಹೌದಾ? ಹ್ಞೂ ಬೇಬಿ. ತೆಗೀರಿ ಕೈನ. ಅಲ್ಲ ರೀ, ಚಿಂಟುಗೇನೋ ಆಗಿದೆ ಅಂತ ಸೀರಿಯಸ್ ಆಗಿ ಹೇಳಿದ್ರೆ ನೀವು ತಮಾಷೆ ಮಾಡ್ತಿದ್ದೀರಲ್ಲ. ಇಲ್ಲ ಸುಧಾ, ನೀನ್ ಸುಮ್ಮನೆ ವರಿ ಆಗ್ತಾ ಇದೀಯಾ. ಅವನ್ಗೇನು ಆಗಿಲ್ಲ ಸುಧಾ. ಚಿಂಟು, ಏನಾದ್ರೂ ಬೇಕಿತ್ತಾ? ನಿದ್ದೆ ಬರ್ತಿಲ್ವಾ? ಬಾ ಮಲ್ಕೋ. ನಾನು ಅವ್ರ ಜೊತೆ ಮಲಗಬೇಕು. ಸರಿ ಬಾ. ಚಿಂಟು ಶೇಪ್ ಶೇಪ್ ಪಪ್ಪಿ ಶೇಪ್ ಶೇಪ್ ಶೇಪ್. ಅಯ್ಯಪ್ಪ, ಓ ಮೈ ಗಾಡ್ ಜಿಲಾ, ಯಾಕೋ ಹೊಡ್ದೆ? ಯಾಕಂದ್ರೆ ಡೋರ್ ನಾಕ್ ಮಾಡ್ದೆ ಒಳಗ್ ಬಂದಿದ್ದು ಅಲ್ದೆ ನನ್ ಬಟ್ಟೆ ಹಾಕಿಲ್ದೆ ಇದ್ದಿದ್ದನ್ನ ನೋಡಿ ಶೇಮ್ ಶೇಮ್ ಪಪ್ಪಿ ಶೇಮ್ ಅಂತ ರೇಗಿಸ್ತೀಯ. ತಪ್ಪು ತಾನೆ? ನೀನೇನ್ ಮಾಲಾಶ್ರೀನೋ ಇಲ್ಲ ಮಾಮಾಶ್ರೀನೋ ಇಲ್ಲ ಉಮಾಶ್ರೀನೋ? ನೀನು ಗಂಡು ನಾನು ಗಂಡು, ನೀ ಚಿಕ್ಕ ಗಂಡ್ಸು ನಾನ್ ದೊಡ್ಡ ಗಂಡ್ಸು, ಇಬ್ರಿಗೂ ಇರೋದು ಗಂಡ್ಸೆ. ನೋಡೋದ್ರಲ್ಲಿ ಏನೋ ತಪ್ಪು? ತಪ್ಪೆ. ನಾನ್ ಬಟ್ಟೆನಲ್ಲಿ ಇಲ್ದೆ ಇದ್ದಾಗ ನೀನ್ ನನ್ನ ನೋಡಿದ್ದು ತಪ್ಪೆ. ನೀನ್ ನನ್ನ ನೋಡ್ಬಾರ್ದು. ಪೀಕೆ ನೀ ಜೋಕೆ. ಏನ್ ಯೋಚನೆ ಮಾಡ್ತಿದ್ಯಾ? ಇನ್ಮೇಲೆ ನಿನ್ನಲ್ಲ ನನ್ನ ಇಟ್ಕೊಂಡಿರೋ ಹೆಂಡ್ತಿನೂ ಬಟ್ಟೆ ಚೇಂಜ್ ಮಾಡ್ಬೇಕಾದ್ರೆ ನೋಡ್ಬಾರ್ದು ಅಂತ ಡಿಸೈಡ್ ಮಾಡ್ತಿದ್ದೆ. ಆ ಭಯ ಇರ್ಲಿ, ಆ ಭಯದಲ್ಲೇ ರೈಟ್ ಹೇಳು. ಒಂದ್ ಸಣ್ಣ ಡೌಟು. ಏನೋ ಅದು? ಅದು ನೀನಿರೋ ಹೈಟ್ಗೂ ನೀನು ಹೊಡೆದಿರೋ ಏಟ್ಗೂ ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲೋ? ಇದೆ, ಸಂಬಂಧ ಇದೆ. ಗೊತ್ತಾಗ್ಬೇಕಾ? ಈಗ ಬೇಡ. ಬಾವಾ, ರೂಮ್ ಒಳಗೆ ಹೋಗಕ್ ಬಿಡಲ್ಲ ಬಾವಾ. ಯಾಕೋ? ಯಾಕಂದ್ರೆ ಚಿಂಟು ಬಟ್ಟೆ ಚೇಂಜ್ ಮಾಡ್ತೀಯನ. ಚಿಂಟು ಬಟ್ಟೆ ಚೇಂಜ್ ಮಾಡ್ತಾವನ? ನಾನು ಅದನ್ನೇ ಬಾವ ಹೇಳಿದ್ದು. ಅಲ್ವೋ, ಚಿಂಟು ಬಟ್ಟೆ ಚೇಂಜ್ ಮಾಡಿದ್ರೆ ನಾನು ಯಾಕೆ ಒಳಗೆ ಹೋಗ್ಬಾರ್ದು? ಯಾಕಂದ್ರೆ ಚಿಂಟು ನಿಮ್ಗೂ ಬಿಡಬಾರ್ದು, ಅದಕ್ಕೆ ಬಾವಾ. ಪೀಕೆ ಕಾಮಿಡಿ ಮಾಡ್ಬೇಡ್ವೋ? ಇಲ್ಲ ಬಾವಾ, ನಾನ್ ಸೀರಿಯಸ್ ಆಗಿ ಹೇಳ್ತೀನಿ, ಬಿಡಲ್ಲ. ಪೀಕೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಈಗ ನಾನ್ ಬಿಡ್ತೀನಿ ನೋಡು. ಏನ್ನ ಬಾವಾ, ಈ ಏಟಿಗೆ ಸಂಬಂಧ ಇದೆ ಬಾವಾ. ಏನೋ ಸಂಬಂಧ? ನೀವಿರೋ ಏಟ್ಗೂ ನೀವ್ ಹೊಡೆದಿರೋ ಏಟ್ಗೂ ಸಂಬಂಧ ಇದೆ ಬಾವಾ. ಇನ್ನೂ ಒಂದ್ ಏಟ್ ಹೊಡಿರಿ ಬಾವಾ, ಆದ್ರೆ ಯಾಕೆ ಏನು ಅಂತ ಮಾತ್ರ ಕೇಳ್ಬೇಡಿ. ಹೇಳೋ ಪರಿಸ್ಥಿತಿನ ಇಲ್ಲ ಬಾವಾ, ನಾ ಬಿಡಲ್ಲ ಅಷ್ಟೇ. ಪೀಕೆ ಆಫೀಸ್ಗೆ ಲೇಟ್ ಆಗುತ್ತೆ. ನಾನ್ ಬಿಡಲ್ಲ ಬಾವಾ. ಸೈಡಿಗೆ ಬರ. ಅನ್ಭವಿಸಿ, ನನಗೇನು. ಹಲೋ ಮಿಸ್ಟರ್ ಭುವನ್. ಹಾ ಸರ್. ಐ ಆಮ್ ಪ್ರೊಫೆಸರ್ ದತ್ತಣ್ಣ. ನೈಸ್ ಮೀಟಿಂಗ್ ಯು. ಹೇಗಿದ್ದೀರಾ ಭುವನ್? ಚೆನ್ನಾಗಿದ್ದೀನಿ ಸರ್, ನೀವು? ನಾನು ಕೂಡ ಚೆನ್ನಾಗಿದ್ದೀನಿ. ಆದ್ರೆ ಚಂದ ಕಳ್ಕೊಂತಾ ಇರೋದು ನಿಮ್ ಪೇಂಟಿಂಗ್ಸ್. ಸರ್ ನನ್ಗೆ ಅರ್ಥ ಆಗ್ಲಿಲ್ಲ. ನನ್ ಮಗಳು ಲಾಸ್ಟ್ ಮಂತ್ ಗೋವಾಗ್ ಹೋಗಿದ್ದಾಗ ನಿಮ್ದು 5-6 ಪೇಂಟಿಂಗ್ಸ್ ತಂದಿದ್ಲು. ಓಕೆ. ನಾ ಅವನ್ ನೋಡ್ದೆ. ಅದ್ರಲ್ಲೆಲ್ಲ ಬಣ್ಣಗಳೇ ತುಂಬಿತ್ತೆ ವಿನಃ ಭಾವನೆಗಳೇ ಇರ್ಲಿಲ್ಲ. ಅವು ನಿಮ್ ಪೇಂಟಿಂಗ್ಸ್ ಅಂತ ನಂಗೆ ಅನುಮಾನ ಬಂದ್ಬಿಡ್ತು. ಸರ್ ಹಾಗಾಗಕ್ ಚಾನ್ಸೇ ಇಲ್ಲ. ಯಾಕಂದ್ರೆ ನಾನು ಯಾವ್ದೇ ಪೇಂಟಿಂಗ್ ಮಾಡಿದ್ರು ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ಮಾರ್ಕೆಟಿಗೆ ಬಿಡೋದೇ ಇಲ್ಲ. ಒಂದ್ ಕೆಲ್ಸ ಮಾಡಿ ಭುವನ್, ನಿಮ್ ನಂಬರ್ ಕೊಡಿ, ಆ ಫೋಟೋಸ್ನ ನಿಮಗೆ ವಾಟ್ಸಪ್ ಮಾಡ್ತೀನಿ. ಶೋರ್ ಸರ್, ದಟ್ಸ್ ಮೈ ಕಾರ್ಡ್ ಸರ್. ಮಿಸ್ಟರ್ ಭುವನ್. ಹಾ ಸರ್. ಒಂದ್ ಮಾತು, ಕ್ರಿಯೇಟಿವಿಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಳ್ಳೇದಾಗ್ಲಿ ನಿಮ್ಗೆ. ಥ್ಯಾಂಕ್ ಯು ಸರ್. ಬಾಯ್. ಹಲೋ ಸರ್. ಮಿಸ್ಟರ್ ಭುವನ್. ಹಾಂ ಸರ್, ನಿಮ್ಮ ಆರ್ಡರ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇನ್ 2 ಡೇಸಲ್ಲಿ ಕಳಿಸ್ಕೊಡ್ತೀನಿ. ಸಾರಿ ಮಿಸ್ಟರ್ ಭುವನ್, ನನ್ನ ಆರ್ಡರ್ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ವಾಟ್? ಎಸ್ ಮಿಸ್ಟರ್ ಭುವನ್. ಸರ್ ರೀಸನ್ ಏನು ಸರ್? ನೋಡಿ ಭುವನ್, ನನಗೆ ಮನಿಗಿಂತ ಕ್ರಿಯೇಟಿವಿಟಿ ಮುಖ್ಯ. ಸರ್ ಸರ್
ಇದು ನನ್ನ ಸೈನು. ನಾನು ಪರ್ಚೇಸ್ ಮಾಡಿದ ಪೇಂಟಿಂಗೇ ಬೇರೆ, ನೀವು ಕೊಟ್ಟಿರೋ ಪೇಂಟಿಂಗೇ ಬೇರೆ. ಅದರಲ್ಲೆಲ್ಲ ಬಣ್ಣಗಳೇ ತುಂಬಿತ್ತೇ ವಿನಃ ಭಾವನೆಗಳೇ ಇರಲಿಲ್ಲ. ನನಗೆ ಮನಿಗಿಂತ ಕ್ರಿಯೇಟಿವಿಟಿ ಮುಖ್ಯ. ಏನ್ ಹೇಳ್ತಾ ಇದೀಯಾ? ಎಲ್ಲ ಆರ್ಡ್ರು ಕ್ಯಾನ್ಸಲ್ ಆಯ್ತಾ? ಸರ್, ಯಾರು ನೀವು? ಏನ್ ಬೇಕಾಗಿತ್ತು? ನಿಮ್ ಕೆಲಸ ಮಾಡ್ರಿ. ಸರ್, ಅವ್ರು ಯಾರು ಅಂತ ಗೊತ್ತಿಲ್ಲ, ಪೇಂಟಿಂಗ್ ಎಲ್ಲ ಕಿತ್ತಾಕಿದ್ದಾರೆ ಸರ್. ಏ ಭುವನ್, ನೀನ್ ಯಾವಾಗ ಬಂದ್ಯೋ? ಇದ್ಯಾನೋ ಇದಕ್ಕಿದ್ದಂಗೆ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ಯಾ? ಏನೋ ಇದಲ್ಲ. ಅದು ಅದು ಎಷ್ಟು ದಿವಸದಿಂದ ನನ್ಗೆ ಈ ತರ ಮೋಸ ಮಾಡ್ತಿದ್ಯಾ? ಒಬ್ಳು ವೇಷಿ ಸಂಪಾದನೆ ಮಾಡೋದು ಕೂಡ ಕ್ಯಾಶ್ಗೋಸ್ಕರನೇ. ನನ್ನ ಕಲೆನ, ನನ್ನ ನಂಬಿಕೆನ ಏನ್ ಕ್ಯಾಶ್ ಮಾಡ್ಕೊಂಬಿಟ್ಟಲ್ಲೋ. ನಿನಗೆ ನಾಚಿಕೆ, ಮಾನ, ಮರ್ಯಾದೆ ಇದ್ರಲ್ಲಿ ಯಾವ್ದಾದ್ರು ಒಂದಿದ್ರೆ ಈ ತರ ಕೆಲಸ ಬಿಟ್ಟು ನಿಯತ್ತಾಗಿ ಬದುಕದ್ ಕಲಿ. ಹೇ ಭುವನ್, ಹಂಗಲ್ಲ ಕಣ. ಅದು ನೀನ್ ಚೆನ್ನಾಗಿರು. ಹೇ ಭುವನ್, ನನ್ನ ಮಾತು ಕೇಳ. ಹೇ ಭುವನ್, ರೀ, ಇಷ್ಟೊತ್ತಲ್ಲಿ ಮಲಗದೆ ಎಲ್ಲಿಗ್ರಿ ಹೋಗ್ತಿದ್ದೀರಾ? ಎಲ್ಲಿಗಿಲ್ಲ ಚಿನ್ನ, ನೀನ್ ಮಲ್ಕೋ, ನಾನು ಸೈನ್ಸ್ ಆಫ್ ಲವ್ ನೋಡ್ಕೊಂಡ್ ಬರ್ತೀನಿ. ಇಬ್ರು ಕೂಡಿ ಒಟ್ಟಿಗೆ ಮಾಡೋಣ. ಏನನ್ನ? ನಿದ್ದೆನಾ? ಇದಕ್ಕೇನು ಕಮ್ಮಿ ಇಲ್ಲ. ಆಡಕ್ಕಾಗ್ದೇ ಇದ್ದವನು ನೋಡ್ಕೊಂಡು ನಿಂತಂತೆ. ಕುಸ್ತಿನ. ಓ ಮೈ ಗಾಡ್ ಜಿಲಾ, ನಾನೇನೋ ಬೇರೆ ಅನ್ಕೊಂಡ್ಬಿಟ್ಟೆ. ಬಹಳ ದಿನದಿಂದ ಒಂದ್ ಮಾತು ನನ್ ಬಾಯೊಳಗೆ ಉಳಿದ್ಬಿಟ್ಟಿದೆ. ಇವತ್ತು ಅವಳು ಬಾಯಿಗೆ ಅಲ್ಲಲ್ಲ, ಅವಳು ಕಿವಿಗೆ ಹಾಕ್ಬೇಕು. ಏನು? ಏನಿಲ್ಲ ಚಿನ್ನ, ನೀನ್ ಮಲ್ಕೋ, ನಾನ್ ಬಂದೆ. ಓ ಮೈ ಗಾಡ್ ಜಿಲಾ, ಈ 3.5 ಅಡಿ ಮೂದೇವಿ ಇನ್ನೂ ಮಲ್ಗಿಲ್ಲ. ಇರು, ಮಾಡ್ತೀನಿ. ಲೋ ಚಿಂಟು, ಇಂಥ ಹೊತ್ತಲ್ಲಿ ನಿಮ್ಮಂಥ ಮಕ್ಕಳು ಹಾಲು ಕುಡಿದು ದಬ್ಬಾಕೊಳ್ಳೋ ಟೈಮ್. ನಮ್ಮಂಥ ವಯಸ್ಸಿಗೆ ಬಂದಿರೋರು ಆಲ್ಕೋಹಾಲ್ ಕುಡಿದು ರಿಮೋಟ್ ಇಟ್ಕೊಳ್ಳೋ ಟೈಮ್. ನಾನು ರಿಮೋಟ್ ಕೊಡೋಕ್ಕಾಗಲ್ಲ, ನಾನು ಸೀರಿಯಲ್ ನೋಡಬೇಕು. ಲೋ, ನೀ ನಿಮ್ಮ ಅಮ್ಮನ ಹೊಟ್ಟೆ ಒಳಗಿದ್ದಾಗ ಸ್ಟಾರ್ಟ್ ಆಗಿದ್ದ ಸೀರಿಯಲ್ಲೇ ಇನ್ನೂ ಮುಗ್ದಿಲ್ಲ. ನಿನಗೊಂದು ಮಗು ಆದ್ರೂ ಮುಗಿಯಲ್ಲ ಕಣೋ. ನನ್ನ ಮಾತು ಕೇಳೋ, ಈ ಸೀರಿಯಲಿಗೆಲ್ಲ ಕಮಿಟ್ ಆಗಬೇಡ. ಕಮಿಟ್ ಆದ್ರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕಾಗುತ್ತೆ. ಐ ಆಮ್ ಆಲ್ರೆಡಿ ಕಮಿಟೆಡ್. ನೋಡು, ನಾನು ಸೈಲೆಂಟಾಗಿ ಹೇಳ್ತೀನಿ, ಹೋಗಿ ಮಲ್ಕೋ. ನಾನೇನಾದ್ರೂ ವೈಲೆಂಟ್ ಆದ್ರೆ ಏನೋ ಮಾಡ್ತೀಯಾ? ಏನು ಮಾಡ್ತೀನ? ವೆರಿ ಸಿಂಪಲ್, ಟಕ್ ಅಂತ ಟಿವಿ ಚಾನಲ್ ಚೇಂಜ್ ಮಾಡ್ತೀನಿ. ಹೆಂಗೆ? ಈ ದಾದಾಗಿರಿ ಎಲ್ಲ ವರ್ಕೌಟ್ ಆಗಲ್ಲ, ಗಾಂಧಿಗಿರಿನೇ ಕರೆಕ್ಟ್. ಚಿಂಟು, ನಂಗು ನಿಂಗು ಯಾಕಪ್ಪ ಜಗಳ? ಈ ಸೀರಿಯಲ್ನೆಲ್ಲ ಗಂಡು ಮಕ್ಕಳು ನೋಡಬಾರ್ದು. ಸೀರಿಯಲ್ ನೋಡಿ ಕಣ್ಣೀರು ಹಾಕೋದು ಹೆಣ್ಮಕ್ಳು ಗೋಳು. ನಮಗೆ ಯಾಕೆ ಬೇಕಿ ಬಾಳು ಅಲ್ವಾ? ಹಾಕಪ್ಪ. ಹಾಕಲ್ಲ. ಹಾಕು ರಾಜ. ಹಾಕಲ್ಲ. ಯಾಕಲೇ 3.5 ಅಡಿ ಮೂದೇವಿ? ಏನಾಯ್ತು ಅಕ್ಕ? ಅದು ನೀವು ಮಾಡಿರೋ ಅಡುಗೆ ತುಂಬಾ ಚೆನ್ನಾಗಿತ್ತು. ಒಂದು 4 ಜಾಸ್ತಿ ತಿಂದ್ಬಿಟ್ಟೆ. ಅರಗ್ಲಿ ಅಂತ ಎಕ್ಸರ್ಸೈಸ್ ಮಾಡ್ತೀನಿ ಅಷ್ಟೇ. ಹೌದಾ? ನೀವೆಲ್ಲೋ ಬಿದ್ಬಿಟ್ರೇನೋ ಅನ್ಕೊಂಡೆ. ಚೆ 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 ಏನಕ್ಕ, ಈ ಪಡವರಳ್ಳಿ ಕಿಂಗು ಬೀಳೋದ? ನೋ ಚಾನ್ಸ್. ನೀವು ಹಂಗ ಅನ್ಕೋಬೇಡಿ ಪ್ಲೀಸ್. ಗುಡ್ ನೈಟ್. ಗುಡ್ ನೈಟ್ ಚಿಂಟು. ಚಿಂಟು,
ಟಿವಿ ನೋಡಿದ್ ಸಾಕು, ಲೇಟ್ ಆಯ್ತು, ಹೋಗ್ ಮಲ್ಕೋ. ಅವ್ರು ಬರ್ಲಿ, ಆಮೇಲೆ ಮಲಗ್ತೀನಿ. ಡ್ಯಾಡಿ ಬರೋದಿನ್ನು ಲೇಟ್ ಆಗುತ್ತೆ ಚಿಂಟು, ಹೋಗ್ ಮಲ್ಕೋ. ಟಿವಿ ನೋಡ್ಬೇಡ ಅಂದಿದ್ದಕ್ಕೆ ಸಿಟ್ಟು ನೋಡು. ಇವತ್ತಿನ ರಾತ್ರಿ ನಿಂದೆ. ರೀ ನಿಂತ್ಕೊಳ್ಳಿ. ಆ? ನಾನು ಆವಾಗ್ಲಿಂದ ನಿಮಗೋಸ್ಕರ ಕಾಯ್ತಾ ಇದ್ದೀನಿ. ನೀವು ನೋಡಿದ್ರೆ ಹಾಗೆ ಹೋಗ್ತಿದ್ದೀರಲ್ಲ, ಯಾಕೆ ಡಲ್ಲಾಗಿದ್ದೀರಾ? ಈ ಜಗತ್ತಲ್ಲಿ ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು ಒಂದೂ ಗೊತ್ತಾಗ್ತಿಲ್ಲ ಸುಧಾ. ನಮ್ಮ ನಂಬಿಕೆಗೆ ಬೆಲೆನೇ ಇಲ್ವಾ? ಇವಾಗಂತದ್ದು ಏನಾಯ್ತು? ಯಾರೇನ್ ಮಾಡಿದ್ರು? ಅದೆಲ್ಲ ಆಮೇಲೆ ಹೇಳ್ತೀನಿ ಬಿಡು. ಸರಿ, ಇವಾಗ ಊಟಕ್ಕೆ ಬನ್ನಿ. ಸುಧಾ, ನನಗೆ ಹಸಿವಿಲ್ಲ, ಸ್ವಲ್ಪ ತಲೆ ನೋವ್ತಿದೆ, ನಾನು ಹೋಗಿ ಮಲಗ್ತೀನಿ. ಸರಿ, ನೀವು ಹೋಗಿ ಮಲ್ಗಿ, ನಾನು ಹಾಲು ತಗೊಂಬರ್ತೀನಿ. ರೀ, ಡೋರ್ ಓಪನ್ ಮಾಡಿ. ರೀ, ಅಯ್ಯೋ ದೇವ್ರೆ, ಎಲ್ಲರ ಯಜಮಾನ್ರು ಬೇಜಾರಾದ್ರೆ ಅವ್ರ ಹೆಂಡತಿ ಹತ್ರ ಹೋಗಿ ಅವ್ರ ಮನ್ಸಲ್ಲಿರೋ ಪ್ರಾಬ್ಲಮನ್ನು ಹೇಳ್ಕೊತಾರೆ. ಆದರೆ ನಮ್ಮ ಯಜಮಾನ್ರು ರೂಮಲ್ಲಿ ಸೇರ್ಕೊಂಡು ಒಬ್ಬರೇ ಸಾಲ್ವ್ ಮಾಡ್ಕೋತಾರೆ. ಡಿಫ್ರೆಂಟ್ ಹಸ್ಬೆಂಡ್. ಅವಳಿಗೆ ಮಾತ್ರ ಕಿಸ್ ಕೊಡ್ತೀಯ, ನನಗೆ ಕೊಡಲ್ವಾ? ಅವ್ರು ಬರ್ಲಿ, ಆಮೇಲೆ ಮಲಗ್ತೀನಿ. ನಾನು ಅವ್ರ ಜೊತೆ ಮಲಗಬೇಕು. ಕಲಾವಿದನ ಮನೆಯ ಮಂಚದ ಮೇಲಿನ ಇಂಚಿಂಚು ರಹಸ್ಯ. ಮಗ ಅಮಾಯಕ, ತಂದೆ ಕಾಮುಕ. ಕುಂಚಕ್ಕೆ ಸಿಗಬೇಕಾಗಿದ್ದ ಬೆಲೆ ಮಂಚಕ್ಕೆ ಸಿಕ್ಕಿದ್ದಾದ್ರೂ ಹೇಗೆ? ಕುಂಚ ಮಂಚ. ಚಿತ್ರಕಾರ ಭುವನ್ ರವರು ತಮ್ಮ ಸ್ವಂತ ಮಗನೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದಾರೆಂದು ಅವರ ಪತ್ನಿ ಶ್ರೀಮತಿ ಸುಧಾರವರು ಇಂದು ಬೆಳಗ್ಗೆ ರಾಜರಾಜೇಶ್ವರಿ ನಗರದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಅದರಂತೆ ಇನ್ಸ್ಪೆಕ್ಟರ್ ಸಂಗ್ರಾಮ್ ರವರು ಭುವನ್ ರವರನ್ನು ಅರೆಸ್ಟ್ ಮಾಡಿದ್ದು ಇನ್ನು 24 ಗಂಟೆಗಳ ಒಳಗೆ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಈ ವಿಷಯ ತಿಳಿದ ಹಲವು ಸಂಘ ಸಂಸ್ಥೆಗಳು ಖ್ಯಾತ ಚಿತ್ರಕಾರ ಭುವನ್ ರವರ ಫೋಟೋಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಭುವನ್ ಅಂತ ಒಬ್ರು ಅಲ್ಲಿ ಒಳಗಡೆ ಎಲ್ಲೋ ಇರಬೇಕು ನೋಡಿ. ಭುವನ್ ಸರ್, ಏನಿದೆಲ್ಲ? ನೀನೊಬ್ಬ ಕಲಾವಿದ ಅಂತ ತುಂಬಾ ಗೌರವ ಇಟ್ಕೊಂಡಿದ್ದೆ. ನನ್ನ ಹೆಂಡತಿ ಸುಧಾ ನನ್ನ ಮೇಲೆ ಏನಕ್ಕೆ ಈ ರೀತಿ ಕಂಪ್ಲೇಂಟ್ ಕೊಟ್ಟಳು ಅಂತ ಗೊತ್ತಿಲ್ಲ ಸರ್. ಐ ಆಮ್ ರಿಯಲಿ ಕನ್ಫ್ಯೂಸ್ ಸರ್. ಟಿವಿ ನ್ಯೂಸು ಪೇಪರ್ಲೆಲ್ಲ ಬರೀ ನಿನ್ ಬಗ್ಗೆ. ನಮಸ್ಕಾರ. ನಮಸ್ತೆ. ನಾನು ಶರತ್ ಶಾಸ್ತ್ರಿ ಅಂತ. ಕೂತ್ಕೊಳ್ಳಿ. ಸರ್, ಇವರು ಬಹಳ ದೊಡ್ಡ ಕಲಾವಿದರು. ಆ ಥರ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೋಡ್ರಿ, ಒಳ್ಳೆಯವರು ದೊಡ್ಡವರು ಅನ್ಸ್ಕೊಂಡಿರೋರೆ ಈ ತರ ಸಣ್ಣ ಸಣ್ಣ ಕೆಲಸ ಮಾಡೋದು. ಇಲ್ಲ ಸರ್, ಸಮಥಿಂಗ್ ಇಸ್ ರಾಂಗ್. ರೈಟ್ ರಾಂಗ್ ಅನ್ನೋದನ್ನ ನೀವು ಡಿಸೈಡ್ ಮಾಡೋದಲ್ಲ, ಕೋರ್ಟ್ ಡಿಸೈಡ್ ಮಾಡುತ್ತೆ. ತಾವಿನ್ನು ಭುವನ್, ನಾನಿದ್ದೀನಿ. ಹಾಂ ಸರ್. ನೀನೇನು ಯೋಚನೆ ಮಾಡಬೇಡ. ಥ್ಯಾಂಕ್ ಯು ಸರ್. ಏನಕ್ಕೆ ಇದೆಲ್ಲ? ಏನ್ ಮಾಡ್ತಿದ್ದೀರಾ ನೀವು? ಅಣ್ಣ ಆ ಥರ ಎಲ್ಲ ಮಾಡಿದಾನೆ ಅಂತ ನಂಗೆ ನಂಬೋದಕ್ ಆಗ್ತಿಲ್ಲ. ಇಲ್ಲ ಗೀತಾ, ಇದನ್ ಬೇರೆ ಯಾರು ಹೇಳಿದ್ರು ನಾನು ನಂಬ್ತಾ ಇರ್ಲಿಲ್ಲ. ಆದ್ರೆ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಇಲ್ಲ ಅದ್ಕೆ, ಪ್ರತ್ಯಕ್ಷವಾಗಿ ಕಂಡ್ರು
ಪ್ರಮಾಣಿಸಿ ನೋಡು ಅನ್ನೋ ಮಾತಿದೆ. ದಯವಿಟ್ಟು ನನ್ ಮಾತ್ ಕೇಳಿ, ನಿಮ್ ಕೈ ಮುಗ್ದು ಬೇಡ್ಕೋತೀನಿ. ಕೇಸ್ ವಾಪಸ್ ತಗೊಂಡ್ಬಿಡಿ ಅದ್ಕೆ. ಇಲ್ಲ ಗೀತಾ, ನಾನ್ ಯಾರ ಮಾತನ್ನು ಕೇಳಲ್ಲ. ಯಾರ್ದೋ ಮಗುಗ್ ಎಲ್ಲೋ ಏನೋ ಆದ್ರೇನೆ ನನ್ ರಕ್ತ ಕುದಿಯುತ್ತೆ. ಅಂತದ್ರಲ್ಲಿ ಇವತ್ತು ನನ್ ಮನೇಲಿ ನನ್ ಮಗಂಗ್ ಅನ್ಯಾಯ ಆಗಿದೆ. ಇದನ್ನ ನೋಡ್ಕೊಂಡು ನಾನು ಹೇಗ್ ಸುಮ್ನಿರ್ಲಿ? ಇಲ್ಲ, ನನ್ ಶಿಕ್ಷೆ ಕೊಡಿಸ್ತೀನಿ. ಅದ್ ನಿನ್ನ ಅಣ್ಣನೇ ಆಗಿರ್ಬೋದು, ನನ್ ಗಂಡನೇ ಆಗಿರ್ಬೋದು. ನಾವೇ ಕುಂತು ಹೆಂಗೋ ಬಗೆಹರಿಸ್ಕೊಳ್ಳೋಣ. ಸಾಧ್ಯನೇ ಇಲ್ಲ. ತಪ್ಪು ಮಾಡ್ದವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಇದೇ ನಿಮ್ ಕೊನೆ ನಿರ್ಧಾರನಾ? ಹೌದು. ನನ್ನ ಅಣ್ಣನ್ ಹೇಗ್ ಕಾಪಾಡ್ಕೋಬೇಕು ಅಂತ ನನಗ್ ಗೊತ್ತಿದೆ. ರೀ, ನಡೀರಿ ಹೋಗೋಣ. ಯೋರ್ ಆನರ್, ಘನ ನ್ಯಾಯಾಲಯದಲ್ಲಿ ಒಂದು ವಿಶೇಷವಾದಂತ ಹಾಗೂ ವಿಚಿತ್ರವಾದಂತ ಹೋಮೋಸೆಕ್ಷುಯಲ್ ಪ್ರಕರಣವೊಂದು ದಾಖಲಾಗಿದೆ. ಸ್ವಂತ ತಂದೆನೇ ತನ್ನ 6 ವರ್ಷದ ಮಗನೊಂದಿಗೆ ಅನೈಸರ್ಗಿಕ ಸಂಬಂಧವನ್ನ ಹೊಂದಿರ್ತಾರೆ ಅಂತ ಆರೋಪಿಯ ಪತ್ನಿ ಶ್ರೀಮತಿ ಸುಧಾ ಅವರು ನ್ಯಾಯಾಲಯದಲ್ಲಿ ಪ್ರಕರಣವನ್ನ ದಾಖಲು ಮಾಡಿರ್ತಾರೆ. ಯೋರ್ ಆನರ್. ಆರ್ಡರ್ ಆರ್ಡರ್ ಆರ್ಡರ್. ಆರೋಪಿ ಭುವನ್ ರವರು ಸಮಾಜದಲ್ಲಿ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯಾಗಿದ್ದು ವಿಕೃತ ಕಾಮ ಪ್ರಚೋದಿತ ವ್ಯಕ್ತಿತ್ವವನ್ನ ಹೊಂದಿರ್ತಾರೆ. ಯೋರ್ ಆನರ್. ಆದ್ದರಿಂದ ಈ ಪ್ರಕರಣವನ್ನ ನ್ಯಾಯಾಲಯವು ಗಂಭೀರವಾಗಿ ಪರಿಗಣಿಸಿ ಅಪರಾಧಿಗೆ ದ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುಯಲ್ ಅಫೆನ್ಸ್ ಅಂದ್ರೆ ಪೋಕ್ಸೋ ಆಕ್ಟ್ 2012 ಅನ್ವಯ ಸೆಕ್ಷನ್ 3 ಮತ್ತು 4 ಅಡಿಯಲ್ಲಿ ಅಪರಾಧಿಗೆ ಕಠಿಣವಾದ ಶಿಕ್ಷೆ ವಿಧಿಸಿ ನನ್ನ ಕಕ್ಷಿದಾರರಾದ ಶ್ರೀಮತಿ ಸುಧಾ ಮತ್ತು ಅವರ ಮಗುವಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ನಾನು ಘನ ನ್ಯಾಯಾಲಯದಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಯೋರ್ ಆನರ್. ಭುವನ್, ಈ ಆರೋಪದ ಬಗ್ಗೆ ನೀವೇನಾದ್ರೂ ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಆ ರೀತಿ ಯಾವುದೂ ಅಪರಾಧ ಮಾಡಿಲ್ಲ ಯುವರ್ ಆನರ್. ನಾನು ನಿರಪರಾಧಿ. ನಿಮ್ ಪರವಾಗಿ ವಾದ ಮಾಡಕ್ಕೆ ಯಾರಾದ್ರೂ ವಕೀಲರನ್ನ ನೇಮಿಸಿದ್ದೀರಾ? ಯಾರು ಇಲ್ಲ ಯುವರ್ ಆನರ್. ಯೋರ್ ಆನರ್, ಆರೋಪಿ ಭುವನ್ ರವರು ಎಸಗಿರುವ ಇಂಥ ಹೀನಾಯ ಕೃತ್ಯ ಕಂಡು ಆರೋಪಿ ಪರ ವಕಾಲತ್ತು ವಹಿಸಲು ವಕೀಲರು ಹಿಂಜರಿಯುತ್ತಿದ್ದಾರೆ. ಯೋರ್ ಆನರ್. ಐ ಆಬ್ಜೆಕ್ಟ್ ಯುವರ್ ಆನರ್. ಯುವರ್ ಆನರ್, ಈ ಪ್ರಕರಣದಲ್ಲಿ ಆರೋಪಿ ಭುವನ್ ರವರ ಪರವಾಗಿ ವಾದ ಮಾಡಲು ನಾನು ಇಚ್ಛಿಸುತ್ತೇನೆ. ಘನ ನ್ಯಾಯಾಲಯವು ನನಗೆ ಅನುಮತಿ ಕೊಡಬೇಕೆಂದು ಪ್ರಾರ್ಥಿಸುತ್ತೇನೆ. ಪರ್ಮಿಷನ್ ಗ್ರಾಂಟೆಡ್. ಮಚ್ ಒಬ್ಲೈಸ್. ಯುವರ್ ಆನರ್, ಭುವನ್ ರವರ ಪರ ವಾದ ಮಂಡಿಸುವ ಮುನ್ನ ಈ ಪ್ರಕರಣದಲ್ಲಿ ಐ ವಿಟ್ನೆಸ್ ಆಗಿರೋ ಶ್ರೀಮತಿ ಸುಧಾರವರನ್ನ ಕೆಲವು ಪ್ರಶ್ನೆ ಕೇಳಬೇಕೆಂದು ಇಚ್ಛಿಸುತ್ತೇನೆ. ಸುಧಾ ಸುಧಾ ಸುಧಾ. ಶ್ರೀಮತಿ ಸುಧಾರವರೇ, ಘಟನೆ ನಡೆದದ್ದು ಬುಧವಾರ ರಾತ್ರಿ ಸುಮಾರು 11:30 ಆದ್ರೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದು ಮರುದಿನ ಬೆಳಿಗ್ಗೆ 10:25. ಸುಮಾರು 10:55 ಅಂತರವಿತ್ತು. ಇಷ್ಟು ಸಮಯ ನೀವೇನ್ ಮಾಡ್ತಿದ್ರಿ? ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಕಂಪ್ಲೇಂಟ್ ಕೊಡೋದು ಲೇಟ್ ಆಯ್ತು. ಯುವರ್ ಆನರ್, ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ಈ ಘಟನೆ ಬಗ್ಗೆ ಮನೆಯಲ್ಲಿ ಬೇರೆ ಯಾರಿಗಾದ್ರೂ ಹೇಳಿದ್ದೀರಾ? ಇಲ್ಲ. ಯುವರ್ ಆನರ್, ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಆಲ್ಸೋ. ಸುಧಾರವರ ಮಾತಿನಿಂದಲೇ ಸ್ಪಷ್ಟವಾಗಿ ತಿಳಿಯುತ್ತೆ, ಶ್ರೀಮತಿ ಸುಧಾರವರು ತನ್ನ ಸ್ವಂತ ಪತಿಯ ಮೇಲೆ ಅನೈಸರ್ಗಿಕ ಸಂಬಂಧದ ಸುಳ್ಳು ಆರೋಪ ಮಾಡ್ತಿದ್ದಾರೆ ಅಂತ. ಐ ಆಬ್ಜೆಕ್ಟ್ ಯೋರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಮಚ್ ಒಬ್ಲೈಸ್. ಯುವರ್ ಆನರ್, ಆರೋಪಿ ಭುವನ್ ರವರು ನಿರಪರಾಧಿ ಎಂದು ಸಾಬೀತುಪಡಿಸಲು ನನ್ನ ಬಳಿ FIR ಜೊತೆ ಮೆಡಿಕಲ್ ರಿಪೋರ್ಟ್ಸೂ ಇದೆ. ದಯವಿಟ್ಟು ಅದನ್ನ ಪರಿಶೀಲಿಸಬೇಕು. ಈ ಸಾಕ್ಷ್ಯಾಧಾರಗಳನ್ನ ಪರಿಗಣಿಸಿ ಘನ ನ್ಯಾಯಾಲಯವು ಆರೋಪಿ ಭುವನ್ ರವರನ್ನ ಬಿಡುಗಡೆ ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ. ಐ ಆಬ್ಜೆಕ್ಟ್ ಯೋರ್ ಆನರ್. ಓಕೆ, ಯು ಕ್ಯಾನ್ ಪ್ರೊಸೀಡ್. ಯೋರ್ ಆನರ್, ಆರೋಪಿ ಭುವನ್ ರವರು ಸಮಾಜದಲ್ಲಿ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಆಗಿರೋದ್ರಿಂದ ಪೊಲೀಸರೊಂದಿಗೆ ಶಾಮೀಲಾಗಿ ಅನೇಕ ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿರುತ್ತಾರೆ. ಆದ ಕಾರಣ ಆರೋಪಿ ಭುವನ್ ಮತ್ತು ಅವರ ಮಗನನ್ನು ಹೆಚ್ಚಿನ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲು ಆದೇಶಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಯೋರ್ ಆನರ್.
ಈ ಕೇಸ್ನ ಆರೋಪ ಮತ್ತು ಪ್ರತ್ಯಾರೋಪಗಳನ್ನು ಪರಿಶೀಲಿಸಿದ ನಂತರ ಆರೋಪಿ ಭುವನ್ ಹಾಗೂ ಮಗುವನ್ನು ಫೋರೆನ್ಸಿಕ್ಸ್ ಟೆಸ್ಟ್ ನಡೆಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಆದೇಶ ನೀಡಲಾಗಿದೆ. ಕೋರ್ಟ್ ಈಸ್ ಅರ್ಜೆಂಟ್ ಟು ನೆಕ್ಸ್ಟ್ ಡೇಟ್. ಸಾರಿ ಭುವನ್, ನಿಮ್ಮ ಹೆಂಡತಿ ಯಾಕೆ ಹೀಗೆ ಮಾಡ್ತಿದ್ದಾರೋ ನಂಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ತಂಗಿ ಮತ್ತು ಅವ್ರ ಹಸ್ಬೆಂಡು ಕೇಸ್ ವಾಪಸ್ ತಗೊಳ್ಳೋದ್ರ ಬಗ್ಗೆ ತುಂಬ ಕನ್ವಿನ್ಸ್ ಮಾಡಿದರು. ನಾನು ಪ್ರಯತ್ನ ಪಟ್ಟೆ, ಆದರೆ ಸುಧಾ ಒಪ್ಕೋತಾ ಇಲ್ಲ. ನಾನು ಲಾಯರ್ ಹತ್ರ ಮಾತಾಡಿದೆ. ಈ ಥರ ಕೇಸ್ಗೆ ಬೇಲ್ ಸಿಗೋದು ಕಷ್ಟ ಅಂತ. ಸರ್, ಮಿನಿಮಮ್ 3 ತಿಂಗಳಾಗತ್ತೆ ಅಂತಿದ್ದಾರೆ. ಬಟ್ ಯು ಡೋಂಟ್ ವರಿ, ನಾನು ಹೈಕೋರ್ಟ್ಗೆ ಅಪೀಲ್ ಹೋಗೋಣ ಅಂತಿದ್ದೀನಿ. ಧೈರ್ಯವಾಗಿರಿ. ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಭುವನ್ ಅವರನ್ನು ಕೋರ್ಟಿಗೆ ಹಾಜರುಪಡಿಸಲಿದ್ದಾರೆ. ಇಂದು ಬರುವ ತೀರ್ಪು ಚಿತ್ರಕಾರ ಭುವನ್ ಅವರ ಪರವಾಗಿರುತ್ತೋ ಅಥವಾ ವಿರುದ್ಧವಾಗಿರುತ್ತೋ ಎಂದು ಜನರಲ್ಲಿ ಭಾರೀ ಕುತೂಹಲವನ್ನು ಉಂಟು ಮಾಡಿದೆ. ಭುವನ್ ಅವರಿಗೆ ಧಿಕ್ಕಾರ ಕೂಗುವ ಮೂಲಕ ಜನತೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ಕೇಸ್ಗೆ ಸಂಬಂಧಪಟ್ಟ ಎಲ್ಲಾ ವರದಿಗಳನ್ನು ಪರಿಶೀಲಿಸಿದ ನಂತರ ಫೋರೆನ್ಸಿಕ್ಸ್ ರಿಪೋರ್ಟ್ನಲ್ಲೂ ಭುವನ್ ಆರೋಪಿ ಎಂದು ಸಾಬೀತುಪಡಿಸುವ ಯಾವುದೇ ಅಂಶಗಳು ದೊರಕದಿದ್ದ ಕಾರಣ ಭುವನ್ ಅವರನ್ನು